ಹಾಯ್, ಗುಡ್ ಮಾರ್ನಿಂಗ್. ಸೊ ತುಂಬ ಜನ ಎಲ್ಲ ಬೆಸ್ಟ್ ಡೀಲರ್ ಇದ್ದರೆ ಹೇಳಿ ಹೇಳಿ ಅಂತ ಸಾಕಷ್ಟು ಮೆಸೇಜ್ ಮಾಡಿದ್ದೀರಾ. ಇನ್ನು ಕೆಲವರು ಕಮೆಂಟ್ ಮಾಡಿದ್ದೀರಾ, ಆ ಒಂದು ಡೀಲರ್ ಬಗ್ಗೆನೇ ಕಮೆಂಟ್ ಮಾಡಿದ್ದೀರಾ. ಇವತ್ತು ಆ ಡೀಲರ್ ಸ್ಕ್ಯಾಮ್ ಮತ್ತು ಯಾರು ಬೆಸ್ಟ್ ಯಾರು ವರ್ಸ್ಟ್, ಎಲ್ಲಿ ಬೆಟರ್ ಸಿಗುತ್ತೆ ನಿಮಗೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಕಾರ್ಸ್ ಬಗ್ಗೆ, ಈ ಡೆಲ್ಲಿ ಯೂಸ್ಡ್ ಮಾರ್ಕೆಟ್ ಬಗ್ಗೆ, ನಮ್ಮ ಕರ್ನಾಟಕ ಯೂಸ್ಡ್ ಮಾರ್ಕೆಟ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಈ ಚಾನಲ್ನಲ್ಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್, ನನಗೆ ಕಮೆಂಟ್ನಲ್ಲಿ ಸಾಕಷ್ಟು ಈ ಒಂದು ಶೋರೂಮ್ ಬಗ್ಗೆ, ಯೂಸ್ಡ್ ಶೋರೂಮ್ ಬಗ್ಗೆ ಸಾಕಷ್ಟು ನನಗೆ ಫೋನ್ ಕೂಡ ಮಾಡಿ ಹೇಳಿದರು, ಮತ್ತು ಇದು ಕೂಡ ಕಮೆಂಟ್ ಕೂಡ ಮಾಡಿದರು. ಆ ಒಂದು ವಿಡಿಯೋ ನನಗೆ ಆ್ಯಕ್ಚುಲಿ ನೋಡಿದ್ದೀನಿ. ತೌಫಾಯಿಂದ ಶುರು ಮಾಡ್ತಾನೆ. ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ, ಯಾವನು ಅಂತ ಅರ್ಥ ಆಯಿತು ಅನಿಸುತ್ತೆ. ಡೈರೆಕ್ಟ್ ಶುರು ಮಾಡೋದೇ ಅವನು ಕೃಷ್ಣ ಮತ್ತು ರಾಧನ ಹೆಸರನ್ನ ಶುರು ಮಾಡ್ತಾನೆ ವಿಡಿಯೋನ. ಅವನ ಬಗ್ಗೆ ಹೋಗ್ತಾ ಹೇಳ್ತೀನಿ. ಆದರೆ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಯೂಸ್ಡ್ ಕಾರ್ ಮಾರ್ಕೆಟ್ ಡೀಲರ್ ಬಗ್ಗೆ ಫಸ್ಟ್ ತಿಳ್ಕೊಳ್ತಾ ಬರೋಣ. ಯೂಸ್ಡ್ ಕಾರ್ ಮಾರ್ಕೆಟ್ ಡೀಲರ್ಸ್ಗಳೆಲ್ಲ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ಅಲ್ಲಿ ಯಾವ ರೀತಿ ಸೆಂಟಿಮೆಂಟ್ ಇರೋದಿಲ್ಲ. ಯಾವ ಒಬ್ಬ ಕಸ್ಟಮರ್ ಕೇಳಿದ್ರು ಲವ್ ಆ್ಯಂಡ್ ಅಫೆಕ್ಷನ್ ಇರೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಎಸ್ಪೆಷಲಿ ಆಂಗ್ಲಕ್ಕೆ ನಿಮ್ಮ ಕರ್ನಾಟಕದಲ್ಲಾದ್ರೂ ನಿಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ಬೆಲೆ ಕೊಡ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಆ್ಯಂಡ್ ನಿಮಗೆ ಏನಾದರೂ ಒಂದು ಸರ್ವಿಸ್ ಮಾಡ್ತಾರೆ, ಅಥವಾ ನಿಮ್ಗೆ ಏನಾದರೂ ಕೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ರೆಸ್ಪಾಂಡ್ ಪ್ರಾಪರ್ ಮಾಡ್ತಾರೆ. ಬಟ್ ನಿಮಗೆ ಡೆಲ್ಲಿಲಿ ಹಾಗಲ್ಲ. ಇಟ್ಸ್ ಆಪೋಸಿಟ್ ಇದೆ, ತುಂಬ ಆಪೋಸಿಟ್ ಇದೆ. ನಿಮಗೆ ನೀವು ಬಿಲೀವ್ ಮಾಡೋಕ್ಕಲ್ಲ, ಆ ಥರ ಇರುತ್ತೆ. ಸೊ ನೀವು ತೊಗೊಳ್ಳೋವರೆಗೂ ಒಂಥರ, ತೊಗೊಂಡ ಮೇಲೆ ಒಂಥರ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಸ್ಟ್ರಾಂಗಾಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡೋದೇನು ಅಂತ ಹೇಳಿದ್ರೆ, ಯಾವ ನನ್ನ ಮಗನೂ ನಂಬಬೇಡಿ. ಸೀರಿಯಸ್ಲಿ ಯೂಸ್ಡ್ ಕಾರ್ ಮಾರ್ಕೆಟ್ ಅನ್ನೋದೇ ಫಸ್ಟ್ ಆಫ್ ಆಲ್ ಫೇಕ್. ಅದು ಜಸ್ಟ್ ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ಇರೋದು. ನಿಮಗೆ ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಈ ಡೆಲ್ಲಿಯಿಂದ ಸೌತ್ಗೆ ತರೋರಿಗೆ ಮಾತ್ರನೇ ಅದ್ರ ಮೇಲೆ ಏನೋ ವ್ಯಾಲ್ಯೂ ವ್ಯಾಮೋಹ ಎಲ್ಲ ಇರುತ್ತೆ. ಬಟ್ ಅಲ್ಲಿ ಇರೋಂಥ ಲೊಕ್ಯಾಲಿಟಿ ಅವ್ರಿಗೆ ಅದನ್ನು ಜುಗಾಡ್ ಯಾರ್ಡ್ ಅಂತ ಕರೀತಾರೆ. ಅರ್ಥ ಮಾಡ್ಕೊಂಡು, ಅಂದರೆ ಸ್ಕ್ರಾಪ್ ಯಾರ್ಡ್, ಡಂಪ್ ಯಾರ್ಡ್, ಕಸದ ರಾಶಿ ಅಂತಲೇ ಕರೆಯೋದು. 10 ವರ್ಷ 15 ವರ್ಷ ಅಲ್ಲಿವ್ರಿಗೆ ಯಾವನಲ್ಲಿ ಇಟ್ಕೊಳ್ಳೋದು. ಅಲ್ಲಿ ಮ್ಯಾಕ್ಸಿಮಮ್ ಡೀಸೆಲ್ ಗಾಡಿ ಓಡಿಸೋದು 7 ವರ್ಷ 6-7 ವರ್ಷನೇ ಅಪ್ಪ ಅಷ್ಟೇ. ನನಗೆ ಗೊತ್ತಿರೋಂಗೆ 2018-19 ಮಾಡಲ್ ಗಾಡಿ ತೊಗೊಂಡೋಗಿ ಈಗಾಗಲೇ ಆಲ್ರೆಡಿ ಪಾರ್ಕಿಂಗ್ ಬಂದುಬಿಟ್ಟಿರ್ತದೆ. ಪಾರ್ಕಿಂಗ್ ಅಂತ ಹೇಳಿದ್ರೆ ಯೂಸ್ಡ್ ಮಾರ್ಕೆಟ್ ಕಾರ್ ಯಾರ್ಡ್ ಬಂದುಬಿಟ್ಟಿರ್ತದೆ. ಸೊ ಅವರು ಅದನ್ನು ಒಂದು ಎಷ್ಟು ಸೈಟ್ ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಕಮಿಷನ್ನ ನಾರ್ಮಲಾಗಿ ಅವ್ರ ಹತ್ರನೂ ಇಸ್ಕೊಳ್ತಾರೆ. ಜೊತೆಗೆ ಒಬ್ಬ ಬಂದಿರೋಂಥ ಯಾರು ಕಸ್ಟಮರ್ ಬಿಟ್ಟಿರ್ತಾನಲ್ಲ ಗಾಡಿ, ಅವನಿಗೆ ಇಷ್ಟು ಗಾಡಿ ಇದಕ್ಕೆ ಹೋಗಿದ್ರೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಮೊದಲೇ ಮಾತುಕತೆ ಮಾಡಿಬಿಟ್ಟಿರ್ತಾರೆ. ಅದ್ರ ಮೇಲೆ 1.5 ಲಕ್ಷ ಇಟ್ಕೊತಾರೆ. ನೆನ್ಪಿಟ್ಕೊಳ್ಳಿ, ಮಿನಿಮಮ್ ನಾನು ಹೇಳ್ತಾ ಇರೋದು. ಈ ಎಕ್ಸಾಂಪಲ್ಲು, ಒಂದು ವೆಹಿಕಲ್ನ ತಂದು ಬಿಟ್ಟ ಅವನು, ಆ ವೆಹಿಕಲ್ಲು ನಂಗೆ ಈ ವೆಹಿಕಲ್ಗೆ ಏನಾರ ಮಾಡಿಕೊಟ್ಟು ನಂಗೆ 4 ಲಕ್ಷ ಕೊಡು ಅಂತ ಹೇಳ್ಬಿಡ್ತಾನೆ. ಇವನೇನು ಮಾಡ್ತಾನೆ, ಅದನ್ನು 7.5ಗೆ ತೊಗೊಂಡು ಹೋಗ್ತಾನೆ. ಫಸ್ಟು 3.5 ಶುರು ಮಾಡ್ತಾನೆ, ಆಮೇಲೆ 7.5, 6.5, ಅವ್ನಿಗೆ ಒಂದು 50,000, 60,000, 70,000, 1 ಲಕ್ಷವರೆಗೂ ಮಾರ್ಜಿನ್ ಇಟ್ಕೊತ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಗೊತ್ತಿರಲಿ, ಹೊಸ ಗಾಡಿನೇ 40,000 ರೂಪಾಯಿ ಅಷ್ಟೇ ಪ್ರಾಫಿಟ್ ಇಟ್ಕೊಂಡು ಶೋರೂಮಲ್ಲಿ ಮಾರೋದು. ಶೋರೂಮ್ನವರೇ 40,000, 50,000 ಇಟ್ಕೊಂಡು ಮಾರ್ತಾರೆ ಆ ಗಾಡಿಗೆ. ಅಂಥದ್ರಲ್ಲಿ ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಇವ್ರು ಹೇಳಿದ್ದೇ ಪ್ರೈಸ್, ಇವ್ರು ಮಾಡಿದ್ದೇ ಇದು ನಾನು ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಬಗ್ಗೆ ಹೇಳ್ತಿಲ್ಲ, ಇದು ಎಲ್ಲರ ಬಗ್ಗೆ ನಾನು ಹೇಳ್ತಿರೋದು. ಯಾಕಂದರೆ ಅಲ್ಲಿ ನೀವೇನು ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಹೊಸ ಗಾಡಿಗಳೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಇರ್ತದೆ. ನಿಮ್ಮ ಹತ್ರ ಕ್ಯಾಟಲಾಗ್ ಇರ್ತದೆ, ಯಾವ ಮಾಡಲ್ಗೆ ಎಷ್ಟು ರೂಪಾಯಿ ಅಂತ ಇರ್ತದೆ, ಟ್ಯಾಕ್ಸ್ ಹಾಕೋರು ಎಷ್ಟು, ಟ್ಯಾಕ್ಸ್ ಇಲ್ಲದೆ ಎಷ್ಟು, ಇನ್ಶೂರೆನ್ಸ್ ಎಷ್ಟು, ಪ್ರತಿಯೊಂದು ಡೀಟೇಲ್ ಇರುತ್ತೆ. ಬಟ್ ಯೂಸ್ಡ್ ಮಾರ್ಕೆಟ್ ಹಾಗಲ್ಲ. ನಿಮಗೆ ಮೀಡಿಯೋ ಟೆಂಪರಿಂಗ್ ಮಾಡಬಹುದು, ಆಮೇಲೆ ಮೆಕ್ಯಾನಿಕಲ್ ಇಶ್ಯೂಸ್ಗಳಿರುತ್ತೆ, ಅದನ್ನು ಮುಚ್ಚಿಡಬಹುದು, ಪೇಂಟ್ ಮಾಡಿಬಿಟ್ಟು ಟಿಂಕ್ರಿಂಗ್ ಮಾಡಿ ಏನೋ ಬೆಳಕು ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ. ಸೊ ಹಂಗಾಗಿ ನೀವು ಯಾವತ್ತೂ ಕೂಡ ಇವನು ಬೆಸ್ಟು ಇವನು ವರ್ಸ್ಟು ಅಂತ ದಯವಿಟ್ಟು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಡೆಲ್ಲಿ ಯೂಸ್ಡ್ ಮಾರ್ಕೆಟ್ ಏನಿದೆಯೋ ಇದು ಓನ್ಲಿ ಫಾರ್ ಸೌತ್ ಇಂಡಿಯನ್ಸ್ಗೆ ಇರೋದು. ನೆನ್ಪಿಟ್ಕೊಳ್ಳಿ. ಇಲ್ಲಿನ ಬೇಕಾದ್ರೆ ಸೂಕ್ಷ್ಮವಾಗಿ ನೋಡಿ, ನಾರ್ತ್ ಅವ್ರು ಯಾರು ಅಲ್ಲಿ ಹೋಗ್ತಾರಲ್ಲ. ಕೆಲವು ಕಡೆ ನಮ್ಮ ಕರ್ನಾಟಕದ್ದು, ತೆಲಂಗಾಣ, ಆಂಧ್ರ, ತಮಿಳ್ನಾಡಲ್ಲಿ ಏನು ಟ್ಯಾಕ್ಸ್ ಇದೆಯೋ ಹೆಚ್ಚು ಕಡಿಮೆ ಅಷ್ಟೇ ಟ್ಯಾಕ್ಸು ನಿಮ್ಮ ನಾರ್ತ್ ಇಂಡಿಯಾದಲ್ಲಿ ಕೆಲವೊಂದು ಸ್ಟೇಟ್ನಲ್ಲಿ ಇದೆ. ಡೆಲ್ಲಿಲಿ ಮಾತ್ರ, ಡೆಲ್ಲಿ ಕಲ್ಕತ್ತಲ್ಲಿ ಮಾತ್ರನೇ ಕಡಿಮೆ ಇರೋದು. ಮಿಕ್ಕಿದ ಎಲ್ಲ ಕಡೆನೂ ಎಷ್ಟೋ ಅಷ್ಟು ಇದೆ. ಏನಂತ ತೀರ ಡಿಫ್ರೆನ್ಸ್ ಬರೋಲ್ಲ. ಕರ್ನಾಟಕದಲ್ಲಿ ಈ ಸೌತ್ ಇಂಡಿಯಾ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಎಸ್ಪೆಷಲಿ ಕರ್ನಾಟಕ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಹಾಗಂದು ಮಾತ್ರಕ್ಕೆ ಬೇರೆ ಕಡೆ ಎಲ್ಲ ತುಂಬ ಕಮ್ಮಿ ಇದೆ ಅಂತಲ್ಲ, ಅಲ್ಲೂ ಕೂಡ ಜಾಸ್ತಿನೇ ಇದೆ. ಸೊ ಅವ್ರು ಯಾರು ಹೋಗೋದಿಲ್ಲ. ಜಾಸ್ತಿ ಹೋಗೋದೆ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳನೂ ಕಮ್ಮಿನೇ ಆ್ಯಕ್ಚುಲಿ. ಯಾಕಂದರೆ ಅವರಲ್ಲೂ ಕೂಡ ಒಳ್ಳೆ ಗಾಡಿಗಳು, ಹಳೆ ಗಾಡಿಗಳನ್ನ ಅವ್ರು ರಿಟೆನ್ಷನ್ ಜಾಸ್ತಿ ಮಾಡ್ಕೋತಾರೆ. ಹಂಗಾಗಿ ಕೇರಳದವ್ರು ಕಮ್ಮಿನೇ. ಕರ್ನಾಟಕ, ತಮಿಳ್ನಾಡು, ಆಂಧ್ರದವರು ಜಾಸ್ತಿ ಹೋಗೋದು. ಅದು ಬಿಟ್ಟರೆ ಮಹಾರಾಷ್ಟ್ರದವ್ರು ಹೋಗ್ತಾರೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ತುಂಬ ರೇರ್. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಕೂಡ ಒಳ್ಳೊಳ್ಳೆ ಗಾಡಿಗಳು ನಿಮ್ಗೆ ಅಲ್ಲೂ ಸಿಗುತ್ತೆ. ಬಟ್ ಅಫ್ಕೋರ್ಸ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾರನ್ನು ಕೂಡ ಫಸ್ಟ್ ಆಫ್ ಆಲ್ ನಂಬಬೇಡಿ. ಎಲ್ಲರೂ ಕಳ್ಳನ ಮಕ್ಕಳೇ. ನನ್ನ ಹಾಗಂತ ಹೇಳಿ ಮಾತ್ರ ಅವ್ರ ಹತ್ರ ಒಳ್ಳೆ ಗಾಡಿ ಸಿಗಲ್ಲ ಅಂತೆಲ್ಲ ಹೇಳಿದ್ದು ನಾನು.
ಸರಿನಾ. ಈಗ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಈ ಯೂಸ್ಡ್ ಕಾರ್ ಮಾರ್ಕೆಟ್ ಡೀಲರ್ಸ್ಗಳೆಲ್ಲ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ದುಡ್ಡು ಅಷ್ಟೇ ಮ್ಯಾಟ್ರ್ ಆಗೋದು, ದುಡ್ಡು ಅಷ್ಟೇ, ಇನ್ನೇನೂ ಮ್ಯಾಟ್ರ್ ಆಗೋದಿಲ್ಲ. ಸೊ ಅವ್ರಿಗೆ ಒಬ್ಬ ರಿಟೆನ್ಷನ್ ಮಾಡ್ಕೋಬೇಕು ಕಸ್ಟಮರ್. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಸೈಕಾಲಜಿ. ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ ನೀವೆಲ್ಲ ನೆನ್ಪಿಟ್ಕೊಳ್ಳಿ. ಇದು ಹೋಟೆಲ್ ಅಲ್ಲ. ಈಗ ರೆಗ್ಯುಲರಾಗಿ ನೀನು ಇಡ್ಲಿ ಚೆನ್ನಾಗಿ ಕೊಟ್ಟರೆ, ಚಟ್ನಿ ಚೆನ್ನಾಗಿರೋದು ಕೊಟ್ಟರೆ ಡೈಲಿ ಬರ್ತಾರೆ ಅನ್ನೋದಕ್ಕೆ ಇದು ಎವ್ರಿ ಡೇ ಬಿಸ್ನೆಸ್ ಅಲ್ಲ. ಇದನ್ನು ಸೂಕ್ಷ್ಮ ಅರ್ಥ ಮಾಡ್ಕೊಂಬಿಟ್ರೆ ನಾನು ಹೇಳ್ತಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ. ಡೆಲ್ಲಿಗೆ ನೀವು ಒಂದು ಸಲ ಹೋದರೆ ಹಬ್ಬಬ್ಬ ಅಂದರೆ 1 ಕಾರ್ ತರ್ತೀರ, ಹಬ್ಬಬ್ಬ ಅಂದರೆ 2 ಕಾರ್ ತರ್ತೀರ, ತಂದು ಅದನ್ನು 3-4 ವರ್ಷ ಓಡಿಸಿದ್ರೆ ಬಿಸಾಕ್ತೀರ. ಅಷ್ಟಾಗಲಿ ಅವ್ನು ನಿಮ್ಮನ್ನು ಮರ್ತೋಗುತ್ತೆ, ನೀವು ಅವ್ನು ಮರ್ತೋಗ್ತಾರೆ, ಮತ್ತು ನೀವು ಅವ್ನು ಬಿಸ್ನೆಸ್ಸು ಕೊಡಲ್ಲ, ಏನೂ ಕೊಡಲ್ಲ, ಅವ್ನು ನಿಮ್ಮ ಹತ್ರ ಮತ್ತೆ ಬರೋದು ಇಲ್ಲ, ಏನಿಲ್ಲ. ಸೊ ನೀವು ಅವ್ರಿಗೆ 1 ಟೈಮ್ ಅಥವಾ 2 ಟೈಮ್, ಮ್ಯಾಕ್ಸಿಮಮ್ 2 ಟೈಮ್ಸ್ ಅಷ್ಟೇ ಕಸ್ಟಮರ್ ನಿಮಗೆ. ನೀವು ಡೀಲರ್ ಆದ್ರಾಗಿರಲಿ ಅಥವಾ ನೀವು ಇಂಡಿವಿಜುವಲ್ ಗಾಡಿ ಆದರೂ ತೊಗೊಳ್ಳಿ, ಹೇಗೆ ತೊಗೊಂಡ್ರು ನಿಮಗೆ ಪ್ರಾಪರ್ ಲೈಫ್ ಲಾಂಗ್ ಕಸ್ಟಮರ್ ಅಲ್ಲ, ಅಥವಾ ಒಂದು ತುಂಬ ದಿವಸ ನಿಮಗೆ ಬಿಸ್ನೆಸ್ ಕೊಡುವಂಥ ಕಸ್ಟಮರ್ ಅವನು ನಿಮಗೆ ಅಲ್ಲ, ನೀವು ಅವನಿಗೆ ಅಲ್ಲ. ಹಾಗಾಗಿ ಅವನು ಇದನ್ನು ಜಸ್ಟ್ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಒಂಥರ 1 ಟೈಮ್ ಸೆಟ್ಲ್ಮೆಂಟ್ ಥರ ಕಳಿಸ್ಬಿಡ್ಬೇಕು. ಹೆಂಗನ ಮಾಡಿ ಇವನಿಗೆ ಬಂದಿದ್ದಾನೆ, ಇವ್ನು ಹೆಂಗನ ಮಾಡಿ ಕಳಿಸ್ಬೇಕು ಅಂತ ಫಿಕ್ಸ್ ಆಗ್ತಾರೆ. ಇದನ್ನು ನೀವು ತಲೆ ಇಟ್ಕೊಂಡ್ಬಿಟ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಸರಿ, ಹಾಗಿದ್ರೆ ಬೆಸ್ಟ್ ಗಾಡಿ ಎಲ್ಲಿ ಸಿಗುತ್ತೆ, ಯಾರ ಹತ್ರ ತೊಗೊಂಡ್ರೆ ನಿಮಗೆ ಒಳ್ಳೆಯದು? ಸರಿ, ಅದನ್ನು ನಿಮಗೆ ಹೇಳಿಬಿಡ್ತೀನಿ, ಕ್ಲಾರಿಫೈ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಬೆಸ್ಟು ವರ್ಸ್ಟು ಅನ್ನೋದೆಲ್ಲ ಏನೂ ಇರೋಲ್ಲ, ಎಲ್ಲ ಗಾಡಿಗಳಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಅರಿನಾ. ಸೊ ನಿಮಗೆ ರೀಸೆಂಟಾಗೆ ನೀವು ಹೋಗಿದ್ದರೆ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚೆಗೊಂದು ಪಾರ್ಕಿಂಗ್ ಹಾವಳಿ ಜಾಸ್ತಿ ಆಗಿದೆ. ಅಲ್ಲಿ ಪಾರ್ಕಿಂಗ್ ಹಾವಳಿ ಅಂತ ಹೇಳಿದ್ರೆ ಗಾಡಿನ ತಂದು ಬಿಡ್ತಾರೆ, ರೀಸೆಂಟಾಗಿ ತಂದು ಬಿಡ್ತಾರೆ. ಅವರು 1-2-3 ಸಲ ಬೇಗ ಸೇಲ್ ಮಾಡೋದಕ್ಕೆ ಅವ್ರಿಗೆ ಪುಷ್ ಮಾಡ್ತಾರೆ, ಡೀಲರ್ ಪುಷ್ ಮಾಡ್ತಾರೆ. ಅವಾಗ ಅವ್ನು ಏನು ಮಾಡ್ತಾನೆ, ನೀಟಾಗಿ ಪಾಲಿಶ್ ಗಿಲಿಶ್ ತಳ್ಕೊಬಳಕೆಲ್ಲ ಮಾಡಿ, ಮೀಟ್ರ್ ಬ್ಯಾಕ್ ಎಲ್ಲ ಮಾಡಿ, ಏನೆಲ್ಲ ಮಾಡಿಬಿಟ್ಟು ಚೆಕ್ ಇಂಜಿನ್ ಲೈಟು ಏನೇ ಬಂದ್ರೂ ಎಲ್ಲ ಟೇಪ್ ಹೊಡೆದು ಅಂಟಿಸ್ಬಿಡ್ತಾರೆ. ನಾನು ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅವರು ಟೇಪ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ನಂತರ ನನಗೇ ಒಬ್ಬರು ಅದೇ ತೊಗೊಂಬಂದು ಟೇಪ್ ಹೊಡೆದಿರೋದು ನೀಟಾಗಿ ಕಾಣಿಸೋ ಥರನೇ ಹೊಡೆದಿದ್ರು. ಆದರೆ ಇವ್ರಿಗೆ ಗೊತ್ತಾಗಿಲ್ಲ ಪಾಪ. ಅವ್ರಿಗೆ ಬಂದು ಎಷ್ಟೋ ದಿವಸ ಆಮೇಲೆ ಗೊತ್ತಾಯಿತು, ಏನೋ ಇದ್ದಂಗೆ ಐತಿಲ್ಲ, ಬ್ಲಾಕ್ ಡಾಟ್ ಅಂತ ಕೇಳಿದ್ಮೇಲೆ ಟೇಪ್ ಬಂದೈತೆ. ಆಮೇಲೆ ನೋಡ್ತೀನಿ ಏರ್ ಬ್ಯಾಗ್ ಸಿಂಬಲ್ ಬಂದುಬಿಟ್ಟಿದೆ. ಅಫ್ಕೋರ್ಸ್ ಅದು ಆಕ್ಸಿಡೆಂಟ್ ಏನೂ ಆಗಿಲ್ಲ, ಏರ್ ಬ್ಯಾಗೇನು ಓಪನ್ ಆಗಿಲ್ಲ. ಬಟ್ ಸಮ್ ಸೆನ್ಸಾರ್ಗಳು ಇರ್ತದೆ, ನಿಮಗೆ ಸ್ಟೇರಿಂಗ್ನಲ್ಲಿ ಮೌಂಟ್ ಮಾಡಿರ್ತಾರೆ, ಸೆನ್ಸಾರ್ಗಳೆಲ್ಲ ಇರ್ತದೆ. ಅದು ಸ್ವಲ್ಪ ಕನೆಕ್ಷನ್ಸ್ ಏನೋ ಪ್ರಾಬ್ಲಮ್ಸ್ ಇರ್ತದೆ. ಬಟ್ ಅದನ್ನು ಏನು ಮಾಡ್ತಾರೆ, ಅದು ಸಿಂಬಲ್ ತೋರಿಸುತ್ತೆ ನಿಮಗೆ. ಕೆಲವೊಂದು ಈಗ ಬಂದಿರೋ ಗಾಡಿಗಳಲ್ಲಿ ತೋರಿಸುತ್ತೆ ಸಿಂಬಲ್ಸ್ಗಳು. ಬಟ್ ಅದನ್ನು ಅವರು ರೆಡಿ ಕೂತ್ಕೊಳ್ಕೋ ಟೈಮ್ ಇಲ್ಲ. ಗಾಡಿ ರೆಡಿ ಮಾಡ್ಸ್ಕೊಂಬರ್ತೀನಿ, ತೊಗೊಂಡೋಗ್ಬಿಟ್ಟು ಟಕ್ಕಂತ ತೊಗೊಂಡೋಗ್ಬಿಟ್ಟು ಟೇಪ್ ಹೊಡ್ಬಿಟ್ಟು ಬಂದುಬಿಡ್ತಾರೆ. ಇಲ್ಲ ಬ್ಯಾಟ್ರಿ ಅವ್ರ ಹತ್ರ ಓಡೋಮೀಟರ್ಸ್ ಕೆಲವು OBD ಸ್ಕ್ಯಾನರ್ ಕೂಡ ಇರ್ತದೆ, ಟಕ್ಕಂತ ಬಂದ್ಬಿಟ್ಟು ರೀಸೆಟ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಅಷ್ಟೇ. ಸೊ ಹಿಂಗೆಲ್ಲ ಮಾಡಿದ್ದಾರೆ, ಮಾಡ್ತಾನೂ ಇರ್ತಾರೆ. ಮಾಡಲೇಬೇಕು, ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ಅವ್ರಿಗೆ ಒಟ್ಟಲ್ಲಿ ಗಾಡಿ ಸೇಲ್ ಆಗಬೇಕು, ಸಿಂಪಲ್, ಬೇರೆ ಏನು ಲಾಜಿಕ್ ಇಲ್ಲ. ಬೇಗ ಅವ್ರಿಗೆ ಪಾರ್ಕಿಂಗ್ ಕ್ಲಿಯರ್ ಆಗಬೇಕು, ಬೇಗ ಅವ್ರು ದುಡ್ಡು ಮಾಡಬೇಕು, ಇಷ್ಟೇ ಕಾನ್ಸೆಪ್ಟ್, ಬೇರೆ ಇನ್ನೇನೂ ಇಲ್ಲ. ಓಕೆ, ಹಾಗಿದ್ರೆ ನಾವು ಎಲ್ಲಿ ತೊಗೋಬೇಕು? ನಿಮಗೆ ಫಸ್ಟ್ ಬರೋವಂಥದ್ದು ಕರೋಲ್ ಬಾಗ್. ಇದು ಫೇಮಸ್ ಕಾರ್ ಯಾರ್ಡ್ಗೆ, ಬೈಕ್ ಯಾರ್ಡ್ಗೆ, ಮಾರ್ಕೆಟ್ಗೆ, ಒಂಥರ ಮೆಜೆಸ್ಟಿಕ್ಕು, JC ರೋಡು, ನಮ್ಮ ಯೂಸ್ಡ್ ಕಾರ್ ಮಾರ್ಕೆಟ್ ಈ ಬೆಂಗಳೂರಲ್ಲಿ ಏನಿದೆ ಎಲ್ಲ ಮಿಕ್ಸ್ ಮಾಡಿದ್ರೆ ಕರೋಲ್ ಬಾಗ್. ಅಲ್ಲಿ ಸಿಗದೇ ಇರೋ ಐಟಮೇ ಇಲ್ಲ. ಅಲ್ಲಿಗೆ ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಇದೆ, ಬಸ್ ಕನೆಕ್ಟಿವಿಟಿ ಇದೆ, ರಿಕ್ಷಾ ಇದೆ, ಆಟೋ ಇದೆ, ರ್ಯಾಪಿಡೋ ಇದೆ, ಎಲ್ಲ ಥರ ಫೆಸಿಲಿಟಿ ನಿಮ್ಗೆ ಆ ಏರಿಯಾಗಿದೆ. ಸೊ ನೀವು ವರಿ ಮಾಡೋ ಅವಶ್ಯಕತೆಯೂ ಇಲ್ಲ. ಮತ್ತು ನಿಮಗೆ ಓಲ್ಡ್ ರೈಲ್ವೆ ಸ್ಟೇಷನಿಂದನೂ ಕೂಡ, ನ್ಯೂ ರೈಲ್ವೆ ಸ್ಟೇಷನಿಂದನೂ ಕೂಡ ನಿಮಗೆ ಸಾಕಷ್ಟು ಆಟೋಗಳು, ಕ್ಯಾಬ್ಗಳು, ಬಸ್ಗಳು ಎಲ್ಲನೂ ಫೆಸಿಲಿಟಿ ಇದೆ. ಸೊ ಹಂಗಾಗಿ ನೀವು ಬೇಗ ಹೋದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಆ್ಯಕ್ಚುಲಿ ಮಾರ್ಕೆಟ್ ಓಪನ್ ಆಗೋದು ನಿಮ್ಗೆ 11 ಗಂಟೆಗೆ. ಸೊ ಹಂಗಾಗಿ ನೀವೊಂದು 8-8:30 ನಾಷ್ಟ ಎಲ್ಲ ಮಾಡಿಕೊಂಡು ನೀವು ಒಂದು 9:30-10 ಗಂಟೆಗೆ ಆ ಮಾರ್ಕೆಟಲ್ಲಿ ಒಂದು ರೌಂಡ್ ಹಾಕೊಂಡು ಬನ್ನಿ. ಸ್ಪೆಷಲಿ ಕರೋಲ್ ಬಾಗಲ್ಲಿ ಕಾರ್ ಯಾರ್ಡ್ ಇರ್ತದೆ, ಈ ಕಡೆ ಲೆಫ್ಟ್ ಸೈಡಿಗೆ ಇರ್ತದೆ. ನಿಮಗೆ ಹನುಮಂತನ ವಿಗ್ರಹ ಆ ಕಡೆ ಇದೆ, ಸ್ವಲ್ಪ ಬ್ಯಾಕ್ ಬಂದು ಈ ಕಡೆ ಲೆಫ್ಟಿಗೆ ಬರಬೇಕು. ನೀವು ಲೆಫ್ಟಿಗೆ ಬಂದರೆ ನಿಮಗೆ ಅಲ್ಲಿ ಮಾಡಿಫಿಕೇಷನ್ ಸೆಂಟ್ರೆಲ್ಲ ಇರುತ್ತೆ, ಅದು ಶುರು ಆಗುತ್ತೆ. ಇನ್ನೊಂದು ಸ್ವಲ್ಪ ಒಳಗೆ ಹೋದರೆ ಒಂದೊಂದೇ ಕಾರ್ ಯಾರ್ಡ್ಗಳೆಲ್ಲ ಓಪನ್ ಆಗುತ್ತೆ. ನಿಮಗೆ ಎಲ್ಲ ಒಂದೊಂದೇ ಶುರು ಆಗುತ್ತೆ. ನಿಮಗೆ ಎಲ್ಲ ಕಡೆ ನೀಟಾಗಿ ವಿಸಿಟ್ ಮಾಡ್ಕೊಂಡು ನೀಟಾಗಿ ನೋಡಿ, ಫಸ್ಟು ನೋಡಿ. ಡೀಲರಿಂದ ನಿಮಗೆ ಲಾಭ ಇಲ್ಲ, ನಿಮಗೆ ಸಿಗಬೇಕಾಗಿರೋದು ಒಳ್ಳೆ ಗಾಡಿ. ನೆನ್ಪಿಟ್ಕೊಳ್ಳಿ, ನೀವು ಡೀಲರಿಂದ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ ಇಂಥ ಡೀಲರಿಂದ ನಮ್ಗೆ ಒಳ್ಳೆ ಐಟಮ್ ಸಿಗುತ್ತೆ ಅಂತ. ಸೊ ನಿಮಗೆ ಬೇಕಾಗಿರೋದು ಒಳ್ಳೆ ಗಾಡಿ, ಸಿಂಪಲ್, ಇನ್ನೇನಿಲ್ಲ. ಒಳ್ಳೆ ಗಾಡಿ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್, ಪ್ರಾಪರ್ ಟ್ರಾನ್ಸ್ಫರ್ ಆಗಬೇಕು. ಗಾಡಿ ನನಗೇನು ಸಮಸ್ಯೆಗಳು, ಮೇಜರ್ ಸಮಸ್ಯೆಗಳು ಆಗಬಾರ್ದು. ನೆನ್ಪಿಟ್ಕೊಳ್ಳಿ, ಮೇಜರ್ ಸಮಸ್ಯೆಗಳು. ಯಾಕಂದರೆ ನೀವು ಯಾವುದೇ ಗಾಡಿ ತೊಗೊಳ್ಳಿ 99.99% ಏನಾದರೂ ಒಂದಾದರೂ ನಿಮಗೆ ತರಲೇ ಇದ್ದೇ ಇರುತ್ತೆ. ಇದು ನೆನ್ಪಿಟ್ಕೊಂಬಿಡಿ, ಇದು ಫಿಕ್ಸ್ ಮಾಡ್ಕೊಂಬಿಡಿ. ಇದು ಡೆಲ್ಲಿಲಿ ಅಂತಲ್ಲ, ನಿಮ್ಮ ಕರ್ನಾಟಕದಲ್ಲೂ ಸೇಮ್. ಇದರಲ್ಲೇನು ಇದಿಲ್ಲ. ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ನೀವು ಎಂಟ್ರಿ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಒಂದು ಸಮಸ್ಯೆ ಆ ಗಾಡೀಲಿ ಇದ್ದೇ ಇರುತ್ತೆ. ಅದು ಮೇಜರ್ ಇರ್ಬೋದು, ಮೈನರ್ ಇರ್ಬೋದು, ಅದು ಇಟ್ಸ್ ಯುವರ್ ಚಾಯ್ಸ್ ಅಷ್ಟೇ. ಅದನ್ನು ಹೇಳ್ತೀನಿ ನೆಕ್ಸ್ಟ್ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಫಸ್ಟು ಆ ಕಾರ್ ಮಾರ್ಕೆಟ್ನ ವಿಸಿಟ್ ಮಾಡಿ, ಅಲ್ಲಿ ಬೆಲೆಗಳನ್ನ ಕೇಳಿ. ಈಗ ನೀವು ಯಾವುದೋ ಒಂದು ಐಟಮ್ನ ತೊಗೊಳಕ್ಕೆ ಹೋಗಿದ್ದೀರಾ, ಉದಾಹರಣೆಗೆ ನೀವು ಟಾಟಾ ಸಫಾರಿ ತೊಗೊಳಕ್ಕೆ ಹೋಗಿದ್ದೀರಾ ಅಂತಲೇ ಅಂದ್ಕೊಟ್ರ, ಸ್ಟ್ರಾಂಗ್. ಅದು ನಿಮಗೆ ಹೆಚ್ಚು ಕಡಿಮೆ 4.5 ಮಿಡ್ ವೇರಿಯಂಟ್ ಬಂದು 4ರಿಂದ ಶುರುವಾಗಿ ಟಾಪ್ ವೇರಿಯಂಟ್ ನಿಮ್ಗೆ ಒಂದು 5-5.25 ಲಕ್ಷದೊಳಗೆ ಮುಗೀತದೆ. 15, 16, 17 ಈ ಮಾಡಲ್ಗಳು.
ಸೊ ನಿಮಗೆ ಈಗ ಆ ಗಾಡಿ ತೊಗೊಂಡೋಗಿದ್ದೀರ ಅಂತ ಹೇಳಿದ್ರೆ ಫಸ್ಟ್ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಆ ಗಾಡಿಗಳಿಗೆ ತುಂಬ ವ್ಯಾಲ್ಯೂ ಅಲ್ಲಿ ಇಲ್ಲ, ನೆನ್ಪಿಟ್ಕೊಳ್ಳಿ. 7 ಸೀಟರ್ಗಳಿಗೆ ಅಲ್ಲಿ ವ್ಯಾಲ್ಯೂನೂ ಇಲ್ಲ. ಡೀಸೆಲ್ ವೆಹಿಕಲ್ ಫಸ್ಟ್ ಆಫ್ ಆಲ್ ವ್ಯಾಲ್ಯೂ ಇಲ್ಲ. ಸೊ ಸೂಕ್ಷ್ಮವಾಗಿ ನೋಡಿ, ನಿಮಗೆ ಯಾವ ಒಂದು ಗಾಡಿ ಕಂಡೀಷನ್ಸ್ಗೆ ಏನು ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಕಡೆ ವಿಸಿಟ್ ಮಾಡಿ. ಒಂದು 10 ಅಂಗಡಿ ಎಲ್ಲ 15 ಅಂಗಡಿ ವಿಚಾರಿಸಿ. ಅದಕ್ಕೆ ನೀವು ಬೆಳಗ್ಗೆ ಬೇಗ ಹೋಗ್ಬೇಕು. ನೀವು ಯಾವುದೋ ಒಬ್ಬ ಡೀಲರ್ ಹತ್ರ ನಂಬರ್ಸ್ ತೊಗೊಂಡು, ಒಬ್ಬ ಡೀಲರ್ ಹತ್ರ ಡಾಕ್ಯುಮೆಂಟ್ಸ್ಗಳು ತೊಗೊಂಡು, ಒಬ್ಬ ಡೀಲರ್ ಹತ್ರ ಫೋಟೋಸ್ಗಳು ತೊಗೊಂಡು ಅವನಿಗೆ ಫಿಕ್ಸ್ ಆಗಬೇಡಿ. ಇದು ಮಾಡಿ, ಯಾಕಂದ್ರೆ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ. ಈ ಮಿಸ್ಟೇಕ್ ಮಾಡಿ ಸಂಜೆವರೆಗೂ ನನಗೆ ವೇಸ್ಟ್ ಆಗಿದೆ ಆ ಟೈಮ್. ಯಾಕಂದ್ರೆ ಡೆಲ್ಲಿಯಿಂದ ಎಲ್ಲೋ ಬೇರೆ ಕಡೆ ಎಲ್ಲೋರು, ಡೆಲ್ಲಿಯಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ನಾರ್ತ್ಗೆ ಹೋಗಬೇಕು. ಅಲ್ಲಿದ್ದು ಅವನೊಬ್ಬನಿಗೋಸ್ಕರ ಹೋಗಿ ಕೊನೆಗೆ ನಾನು ಫೋಟೋದಲ್ಲಿ ತೋರಿಸಿದಂಗೆ ಗಾಡಿ ಇತ್ತು, ಆದರೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಬಿಚ್ಚಾಕ್ಬಿಟ್ಟಿತ್ತು, ಇಲ್ಲಿ ಎಲ್ಲ ಕುಯ್ದು ಬಿಸಾಕ್ಬಿಟ್ಟಿತ್ತು. ಗಾಡಿ ಮಾತ್ರ ಚೆನ್ನಾಗಿತ್ತು, ಮೆಕ್ಯಾನಿಕಲ್ ಏನು ಇಶ್ಯೂಸ್ ಇರಲಿಲ್ಲ. ಬಟ್ ಆ ಗಾಡೀಲಿ ಇದ್ದಿದ್ದು ಇಶ್ಯೂಸ್ಗಳು ಎಲೆಕ್ಟ್ರಾನಿಕ್ಸು, ಸೆನ್ಸರ್ಗಳು. ಸೊ ಎಲೆಕ್ಟ್ರಾನಿಕ್ಸ್ ಅಡ್ಜಸ್ಟ್ ಮಾಡಿಬಿಡ್ಬೋದು, ಬಟ್ ಸೆನ್ಸರ್ ಡ್ಯಾಮೇಜಸ್ ಆಯ್ತಂದರೆ ತುಂಬ ಹೊಡ್ತಾ ಬೀಳುತ್ತೆ. ಸೊ ಹಂಗಾಗಿ ನಾನು ಟೆಸ್ಟ್ ಡ್ರೈವ್ ಮಾಡಿದೆ, ಎಲ್ಲನೋ ಮಾಡಿದೆ. ಗಾಡಿ ನನಗೆ ಸೂಪರಾಗಿಟ್ಟಿದ್ದ ಮಾತ್ರ. ಮೆಕ್ಯಾನಿಕಲಿ 100% ಸೂಪರಾಗಿತ್ತು. ಬಲೆ ಎಲೆಕ್ಟ್ರಾನಿಕ್ಸ್ಗೆ ಗೋಯಿಂದ ಅವ್ನ ಮೇಲೆ ಮಾಡ್ಕೊಡ್ತೀನಿ, ನೀವು ಅಡ್ವಾನ್ಸ್ ಮಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅಡ್ವಾನ್ಸ್ ಏನಾದ್ರು ನೀವು ಕೊಟ್ಟರೆ ನಿಮ್ಮಷ್ಟು ದಡ್ರಿಗೆ ಯಾರೂ ಇಲ್ಲ. ಸೊ ನಾನು ಆ ಮಿಸ್ಟೇಕ್ನ ನಾನು ಮಾಡಿಲ್ಲ. ಬಟ್ ನನಗೆ ಆಗಿದ್ದ ಮಿಸ್ಟೇಕ್ ಏನಂತ ಹೇಳಿದ್ರೆ, ಡೇ ಹೊರಟೋಯ್ತು ಅವತ್ತು. ಆಲ್ಮೋಸ್ಟ್ ಅಲ್ಲೇ 5 ಗಂಟೆ ಹೊರಟೋಯ್ತು. ನಾನು ಅವತ್ತು ಸ್ಟೇ ಮಾಡಲೇಬೇಕಾಗಿತ್ತು. ಇಲ್ಲೇ ಇದ್ದರೆ ಬೆಳಗ್ಗೆ ನಾನು ಕರಲ್ಬಾಗಲ್ ಅಥವಾ ಪೀತಾಂಪುರಲ್ಲೋ ಅಥವಾ ರೋಹಿಣಿಯಲ್ಲೋ ಎಲ್ಲೋ ಒಂದು ಕಡೆ ಏನೋ ಫಿಕ್ಸ್ ಆಗಿಬಿಟ್ಟಿರೋದು. ನಾನು ಆ ಒಂದು ಗಾಡಿನೇ ನಂಬ್ಕೊಂಡು ಹೋಗ್ಬಿಟ್ಟು ನನಗೆ ಟೈಮ್ ಸಿಕ್ಕಾಪಡೆ ವೇಸ್ಟ್ ಆಗುತ್ತೆ. ಮತ್ತು ಆ ಬಿಸಿಲು, ನಾನು ಹೋಗಿದ್ದು ಅವತ್ತು ಬಿಸಿಲಿತ್ತು, ಸಿಕ್ಕಾಪಡೆ ಟೈಮ್ ವೇಸ್ಟ್ ಆಯಿತು. ಅವನು ಎಷ್ಟು ಫೋರ್ಸ್ ಮಾಡಿದ್ರು ತೊಗೊಳೋದಕ್ಕೆ. ಅದು ಟ್ರೀಟ್ಮೆಂಟ್ ಹಾಗೆ ಇರುತ್ತೆ. ನಿಮಗೆ ತೊಗೊಳ್ಳೋರು ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಬಂದಾಗ ವೆಲ್ಕಮ್ ಮಾಡ್ತಾರೆ, ಕೂಲ್ ಡ್ರಿಂಕ್ಸ್ ಕೊಡ್ತಾರೆ, ಸಮೋಸ ತರಿಸ್ತಾರೆ, ಕಚೋರಿ ತರಿಸ್ತಾರೆ, ನಿಮ್ಗೆ ಏನು ಬೇಕೋ ಎಲ್ಲನೂ ಆತಿಥ್ಯ ಮಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಬರೋಂಥದ್ದು ರಿಸಲ್ಟ್. ಸೊ ನಿಮ್ಗೆ ಗಾಡಿ ಇಷ್ಟ ಆಗಬೇಕು. ಸೊ ಹಂಗಾಗಿ ನನಗೆ ಅದು ತುಂಬ ಟೈಮ್ ವೇಸ್ಟ್ ಆಯಿತು, ಡ್ರ್ಯಾಗ್ ಆಯಿತು. ಮತ್ತು ಅವರು ತುಂಬ ಹಿಂಸೆನೂ ಮಾಡೋರು, ತೊಗೊಳ್ಳಿ ಅಡ್ವಾನ್ಸ್ ಮಾಡಿಬಿಡಿ, 5,000 ಮಾಡಿಬಿಡಿ, ಇವೆಲ್ಲ ರೆಡಿ ಮಾಡ್ಕೊಡ್ತೀನಿ, 10,000 ಮಾಡಿಬಿಡಿ, ಇವೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತಾರೆ. ಖಂಡಿತ ಮಾಡಿಕೊಡೋಲ್ಲ. ಒಂದು ವೇಳೆ ಮಾಡಿಕೊಟ್ರೆ ಜಸ್ಟ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ಎಲ್ಲ ಲೋಕಲ್ ಮೆಕ್ಯಾನಿಕಲ್ ಗುಜ್ಜಾಡ್ ಕೆಲಸನೇ ಮಾಡೋದಲ್ಲಿ. ಯಾರೊಬ್ರು ಕಮೆಂಟ್ ಮಾಡ್ರೆ ನನಗೆ ಗುಜ್ಜಾಡ್ ಯಾರಂತ. ಸೊ ಹಾಗೆ ಎಲ್ಲ ಗುಜ್ಜಾಡ್ ನೀಟ್ ಇರೋಲ್ಲ, ಫಿನಿಷಿಂಗ್ ಇರೋಲ್ಲ, ಏನಿರಲ್ಲ. ಸುಮ್ಮನೆ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಗೆ ಒಟ್ಟಲ್ಲಿ ಆನ್ ಆಗಿಬಿಟ್ರೆ ಸಾಕು, ಒಟ್ಟಿನಲ್ಲಿ ಹೋಗ್ಬಿಟ್ರೆ ಸಾಕು ಅಷ್ಟೇ. ನೀವು ತೊಲಗಿದ್ರೆ ಸಾಕು ಅಷ್ಟೇ. ನೀವು ಕಾಸು ಕೊಟ್ಬಿಟ್ಟು ಅದನ್ನು ಮುಗಿದೋಯ್ತು. ಸೊ ಇದೇ ಥರ ಕಾನ್ಸೆಪ್ಟ್ ನಿಮ್ಗೆ ಎಲ್ಲ ಕಡೆನೂ ವರ್ಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೀವು ಗಾಡಿನ ಎಲ್ಲ ಕಡೆ ಅನಾಲಿಸಿಸ್ನೆಲ್ಲ ಮಾಡ್ಕೊಂಬಂದು ನಿಮ್ಗೆ ಯಾವುದೋ ಒಂದೊಂದು 3-4 ಗಾಡಿ ಇಷ್ಟ ಆಗುತ್ತೆ. ಆ 3-4 ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ. 3-4 ಗಾಡಿನಲ್ಲೂ ಎಲ್ಲ ಡಾಕ್ಯುಮೆಂಟ್ಸ್ನೂ ವೆರಿಫಿಕೇಷನ್ ಮಾಡಿ. ನಿಮ್ಗೆ ಯಾವುದೋ ಒಂದು ಆ್ಯಂಗಲಲ್ಲಿ ಆ 3 2 ಆಗುತ್ತೆ, ಫಿಲ್ಟರ್ ಆಗುತ್ತೆ. ಆ 2ನ್ನು ನೀವು ಮತ್ತೆ ಟೆಸ್ಟ್ ಡ್ರೈವ್ ಮಾಡಿ. ಮತ್ತು ನೀಟಾಗಿ ಕೂತ್ಕೊಂಡು ಅವ್ರು ಹೇಳಿದ ಏನೂ ಕೇಳಬೇಡಿ. ಡೀಲರ್ಸ್ಗಳು ನಿಮ್ಮನ್ನು ಡೈವರ್ಷನ್ ಮಾಡ್ತಾ ಇರ್ತಾರೆ. ಯಾಕಂದರೆ ನಿಮ್ಗೆ ಅಲ್ಲಿ ಒಬ್ಬ ಕೂತ್ಕೊಳ್ಳೋಲ್ಲ ನಿಮ್ಮ ಹತ್ರ. ಒಬ್ಬ ಗಾಡಿ ತೊಗೊಂಬರ್ತಾನೆ, ಒಬ್ಬ ಟೀ ತೊಗೊಂಬರ್ತಾನೆ, ಒಬ್ಬ ನಿಮ್ಮ ವಿಚಾರಿಸ್ತಾನೆ ಊರು ಯಾವುದು, ಏನು ಕತೆ, ಬಿಜಾಪುರನ, ಬೆಳಗಾವಿನ. ನಮ್ಗೆ ಗೊತ್ತು, ಯಾರೋ ಕಸ್ಟಮರ್ ತೊಗೊಂಡೋಗಿದ್ರು, ಇನೋವಾ ತೊಗೊಂಡೋಗಿದ್ರು, ಕ್ರಿಸ್ಟಾ ತೊಗೊಂಡೋಗಿದ್ರು, ಹಿಂಗೆಲ್ಲ ರೀಲ್ ಬಿಡ್ತಾ ಇರ್ತಾರೆ. ನೀವು ಬಿಡಿಸ್ಕೊಳ್ತಾ ಇರಿ ಸುಮ್ಮನೆ. ಆದರೆ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ನೀವು ಬಂದಿರೋ ಉದ್ದೇಶನ ಮರಿಬಾರ್ದು. ನೀವು ಬಂದಿರೋ ಉದ್ದೇಶ ಸಿಂಪಲ್, ಬೆಸ್ಟ್ ಗಾಡಿನ ಬೆಸ್ಟ್ ಪ್ರೈಸಲ್ಲಿ ತೊಗೊಂಡೋಗ್ಬೇಕು. ಇದು ನಿಮ್ಮ ಕಾನ್ಸೆಪ್ಟ್ ಆಗಿರಬೇಕಾ ವಿನಃ ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ಅಥವಾ ಅವ್ರು ಮಾತಾಡಿಸ್ಬಿಟ್ರು, ನಮಗೆ ಕಾಮಿಡಿ ಮಾಡಿಬಿಟ್ರು, ನಗ್ನಗ್ತಾ ಮಾತಾಡ್ತಾರೆ, ಮತ್ತು ಅಲ್ಲಿ ಯಾರೋ ಚೆನ್ನಾಗಿ ಮಾತಾಡ್ಸಿದ್ರು, ಇದನ್ನು ಯಾವುದೋ ನಂಬೇಡಿ. ಇಟ್ಸ್ ಅ ಬಿಸ್ನೆಸ್ ಸ್ಟ್ರಾಟಜಿ ಅಷ್ಟೇ. ಇದನ್ನು ನಂಬಿ ನೀವು ಹಳ್ಳಕ್ಕೆ ಹೋದರೆ ಗೋವಿಂದ ಆಗಿಬಿಡ್ತೀರ. ಮತ್ತು ಅಡ್ವಾನ್ಸ್ ಕೊಡೋಕ್ಕೆ ಹೋಗಬೇಡಿ. ಬೇಕಾದ್ರೆ ಟೀ ತರಿಸಿದ್ರೆ, ಊಟ ತರಿಸಿದ್ರೆ ಆ ಕಾಸು ನೀವೇ ಪೇ ಮಾಡಿಬಿಡಿ, ಹೋದರೆ ಹೋಗಲಿ ಅಂತ. ಬಟ್ ಅವರು ಯಾಕಂದರೆ ನಿಮ್ಗೆ ಆ ಸೆಂಟಿಮೆಂಟ್ ಬಂದುಬಿಡ್ತದೆ. ಅಯ್ಯೋ ನಂಗೆ ಊಟ ಕೊಡ್ಸೋರೆ, ನಂಗೆ ತಿಂಡಿ ಕೊಡ್ಸೋರೆ, ಚೆನ್ನಾಗಿ ಮಾತಾಡ್ಸೋರೆ, ಇವ್ರ ಹತ್ರ ತೊಗೊಳ್ಳೇಬೇಕು, ಬರೀ ಅದೊಂದೇ ತಾನೆ, ಟೈರ್ ಒಂದೇ ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹಂಗೆ ಹೋಗಬೇಡಿ. ಸೊ ನಿಮ್ಮ ಥರ ಅಲ್ಲಿ 1,00,000 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ನಿಮ್ಮಿಂದ ಅವ್ರಿಗೆ ಲಾಭ ಇದೀವಿ ನಾವು, ಅವ್ರಿಗೆ ನಿಮ್ಗೆ ಲಾಭ ಇಲ್ಲ. ಸೊ ದಯವಿಟ್ಟು ಈ ಮಿಸ್ಟೇಕ್ಸ್ನ ಮಾಡಬೇಡಿ. ತುಂಬ ಜನ ಎಮೋಷನಲಿ ಫೀಲ್ ಆಗಿಬಿಡ್ತಾರೆ. ಅಯ್ಯೋ ನಂಗೆ ಊಟ ಕೊಡ್ಸೋರು 2 ಅವರ್ನ ಕೂತ್ಕೊಂಡು ಮಾತಾಡ್ತಾವ್ರೆ, ಗಾಡಿ ಇವಾಗ ಬಂತು, ಗಾಡಿ ಓಕೆ ಸ್ವಲ್ಪ ಏನೋ ತಾನೆ ಅಡ್ಜಸ್ಟ್ ಮಾಡೋಣ ಅಂತ ಹಂಗೆ ಹೋಗಬೇಡಿ. ಇದು ಮಾಡೋವಂಥ ದೊಡ್ಡ ಮಿಸ್ಟೇಕ್. ಇಲ್ಲಿ ನಾವು ಹೇಳ್ತೀವಿ, ಇದನ್ನು ಇಡಬಾರ್ದು. ಸೆಕೆಂಡ್, ಒಂದು ದಿವಸದಲ್ಲಿ ಹೋಗಿ ಗಾಡಿ ತೊಗೊಂಬರ್ತೀನಿ ಅಂದ್ಬಿಟ್ಟು ರಿಟರ್ನ್ ಟಿಕೆಟ್ ಬುಕ್ ಮಾಡೋದು, ಅಥವಾ ರಿಟರ್ನ್ ಫ್ಲೈಟ್ ಬುಕ್ ಮಾಡೋದು, ಅಥವಾ ಟ್ರೈನ್ ಬುಕ್ ಮಾಡೋದು, ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ಡೆಲ್ಲಿಗೆ ಹೋಗ್ತಾಯಿದ್ದೀರ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ 1 or 2 days ಎಕ್ಸ್ಟೆಂಡಲ್ಲೇ ಇಟ್ಕೊಂಡು ಹೋಗಿರಿ. ಯಾಕಂದರೆ ಸಮ್ಟೈಮ್ಸ್ ಇದೇನಾಗುತ್ತೆ, ಎಲ್ಲ ಸೈಕಲಾಜಿಕಲ್ ಫೀಲಿಂಗ್. ನಾವು ಹೋಗಿ ತಂದುಬಿಡ್ಬೇಕು, ಏನೋ ಒಂದು 2ರಲ್ಲಿ ಯಾವುದೋ ಒಂದು ಫಿಕ್ಸ್, ಓಕೆ ಬಿಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ತರಬೇಡಿ. ಯಾಕಂದರೆ ಒಂದು ಸಲ ತಂದು ನೀವು ಪಶ್ಚಾತ್ತಾಪ ಪಡೋದಕ್ಕಿಂತ ಒಂದು ದಿವಸ ಎಕ್ಸ್ಟೆಂಡ್ ಮಾಡೋದು ಪರವಾಗಿಲ್ಲ, ಒಂದು ದಿವಸ ರೂಮ್ ರೆಂಟ್ ಹೋದ್ರೂ ಪರವಾಗಿಲ್ಲ, ಅಲ್ಲೇ ಸ್ಟೇ ಮಾಡಿ ತೊಗೊಂಡು ಬನ್ನಿ. ಸಿಗುತ್ತೆ, ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೈನ್ ಪಾಯಿಂಟ್ ಬಂದು, ನೀವು ಅಲ್ಲಿ ಗಾಡಿಗಳನ್ನ ಇನ್ಸ್ಪೆಕ್ಟ್ ಮಾಡ್ತಿರ್ಬೇಕಾದಾಗ ಚೆನ್ನಾಗಿ ನಿಮಗೆ ಗಾಡಿ ಬಗ್ಗೆ ಓಡಿಸೋರ್ನಲ್ಲ, ತಿಳಿದಿರೋರನ್ನ ಕರ್ಕೊಂಡೋಗಿ. ಸೊ ಗಾಡಿನ ಅನಾಲಿಸಿಸ್ ಮಾಡೋದು ಬೇರೆ, ಗಾಡಿನ ಓಡಿಸೋದು ಬೇರೆ. ಗಾಡಿನ ಓಡಿಸೋದು ಯಾರು ಬೇಕಾದ್ರೂ ಓಡಿಸ್ತಾರಲ್ಲ. ಇಲ್ಲ ಡ್ರೈವಿಂಗ್ ಲೈಸೆನ್ಸ್ಗೆ ಹೋಗ್ಬಿಟ್ರೆ 1 ತಿಂಗಳಲ್ಲೇ ಸೂಪರ್ ಪಂಟ್ರ್ ಆಗಿಬಿಡ್ತಾರೆ, ಅದು ಮ್ಯಾಟ್ರಲ್ಲ.
ಸೊ ಗಾಡಿನ ಅನಾಲಿಸಿಸ್ ಮಾಡಬೇಕು. ಸಸ್ಪೆನ್ಷನ್ ಅಂದರೆ ಏನು, ಸ್ಟೇರಿಂಗ್ ತಿರುಗಿಸ್ಬೇಕಾದ್ರೆ ಎಲ್ಲಿ ಸೌಂಡ್ ಬರ್ತಾ ಇದೆ, ಸೊ ಚೆಕ್ ಇಂಜಿನ್ಗಳನ್ನ ಚೆಕ್ ಮಾಡೋಕ್ಕೆ ಗೊತ್ತಿರಬೇಕು, ಬ್ಯಾಕ್ ಕಂಪ್ರೆಷರ್ ಬಗ್ಗೆ ತಿಳಿದಿರಬೇಕು, ಟೈರ್ಸ್ ಬಗ್ಗೆ ತಿಳಿದಿರಬೇಕು, ವಿಂಡ್ಶೀಲ್ಡ್ ಸೀರೀಸ್ ನಂಬರ್ಗಳ ಬಗ್ಗೆ ತಿಳಿದಿರಬೇಕು, ಎ ಪಿಲ್ಲರು ಬಿ ಪಿಲ್ಲರ್ ಯಾವುದೋ ಅಂತ ಗೊತ್ತಿರಬೇಕು, ಬ್ಲೈಂಡ್ ಸ್ಪಾಟಲ್ಲಿ ಏನಾದರೂ ಹೇರ್ ಲೀಕ್ ಆಗ್ತಿದೆಯಾ, ಸನ್ರೂಫಲ್ಲಿ ಏನಾದರೂ ಲೀಕ್ ಆಗ್ತಿದೆಯಾ, ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇದೆಲ್ಲ ಅಬ್ಸರ್ವ್ ಮಾಡಾದ್ಮೇಲೆ ಮೇಯ್ನ್ ಇಂಜಿನ್ ಹತ್ರ ಬರಬೇಕು. ಅಲ್ಲೇನೋ ಸ್ಮೆಲ್ ಬರ್ತಿದೆಯಾ, ಬರ್ನಿಂಗ್ ಸ್ಮೆಲ್ ಇದೆಯಾ, ಕ್ಲಚ್ ನೀವು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಓಡಿಸಿ ನೋಡಿ. ಬೇಕು ಅಂತಲೇ ಟ್ರಾಫಿಕ್ ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಗೇರ್ ಸೆಕೆಂಡ್ ಗೇರ್ಗಳು, ಫಸ್ಟ್ ಗೇರಲ್ಲಿ ಆ್ಯಕ್ಚುಲಿ ಜಾಸ್ತಿ ಮೂವ್ ಮಾಡ್ತಾರೆ. ಫಸ್ಟ್ ಗೇರ್ ಮೂವ್ ಮಾಡ್ತಿದ್ದಾಗ ನಿಮಗೆ ಆ ಕ್ಲಚ್ ವೈಬ್ರೇಟ್ ಆಗ್ತಿದೆಯಾ, ನಿಮಗೆ ಕ್ಲಚ್ ರಿಲೀಸ್ ಮಾಡಿದಾಗ ಧಡಕ್ ಅಂತ ಸೌಂಡ್ ಬರ್ತಿದೆಯಾ, ಕ್ಲಚ್ ಇಶ್ಯೂಸ್ ಇರುತ್ತೆ. ಅದು ಫ್ಲೈ ವೀಲ್ ಕ್ಲಚ್ ಇಶ್ಯೂ ಇವೆಲ್ಲ ತುಂಬ ಇರ್ತವೆ. ಬೇರಿಂಗ್ ವೀಲ್ ಇವೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಎಲ್ಲ. ಅದು ಕೈ ಇಟ್ಟರೆ ಒಂದು 50,000 ಬಂದುಬಿಡ್ತದೆ ದೊಡ್ಡ ಗಾಡಿಗಳಿಗೆಲ್ಲ. ಸೊ ಹಂಗಾಗಿ ಇದನ್ನು ನೋಡ್ಕೊಳ್ಳಿ. ಬಟ್ ಅದು ಓಕೆ, ನಿಮಗೆ ಗಾಡಿಯಲ್ಲಿ ತೀರಾ 1 ಲಕ್ಷ 2 ಲಕ್ಷ ಮಾರ್ಜಿನ್ ಸಿಗ್ತಿದೆ ಅಂತ ಹೇಳಿದ್ರೆ 50,000 ನಿಮಗೆ ಮ್ಯಾಟ್ರ್ ಆಗೋಲ್ಲ. ಹಾಗಿದ್ರೆ ಓಕೆ, ಬಟ್ ಅದೊಂದೇ ಪ್ರಾಬ್ಲಮ್ ಆಗಿದ್ರೆ ಓಕೆ. ಬಟ್ ಬೇರೆ ಏನಾದ್ರು ನೋಡಿ, ಬಾಡಿಗೆ ಕಿಟ್ ಓಪನ್ ಮಾಡಿದರೆ, ಹೆಡ್ ಓಪನ್ ಮಾಡಿದರೆ ಚೆಕ್ ಮಾಡಿ, ಆಕ್ಸಿಡೆಂಟ್ ಇಂಪ್ಯಾಕ್ಟ್ ಆಗಿ ಚೆಕ್ ಮಾಡಿ, ಬಂಪರ್ ಎಲ್ಲ ಓಕೆ ನಡೀತದೆ ಅಂತಂದರೆ ಇಲ್ಲ. ನಿಮಗೆ ಇನ್ನೊಂದಲ್ಲಿ ಮಾಡ್ತಾರೆ, ಚಿಕ್ಕದು ಮಿಸ್ಟೇಕ್ನ ತೋರಿಸಿ ಅದನ್ನೇ ಹೈಲೈಟ್ ಮಾಡಿ ದೊಡ್ಡದನ್ನು ಮರೆಸ್ಬಿಡ್ತಾರೆ. ಇದು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ನೋಡಿ, ಎಲ್ಲೋ ಒಂದು ಕಡೆಗೆ ಬಂಪರ್ ಏಟಾಗಿರ್ತದೆ, ಫಾಗ್ ಲೈಟ್ ಎಲ್ಲ ಒಡೆದೋಗಿರ್ತದೆ, ಹೆಡ್ಲೈಟ್ ಎಲ್ಲ ಒಡೆದೋಗಿರ್ತದೆ, ನಿಮ್ಗೆ ಅದನ್ನು ಹೈಲೈಟ್ ಮಾಡ್ತಾ ಇರ್ತಾರೆ. ಬಟ್ ಒಳಗಡೆ ಆಕ್ಸಿಡೆಂಟ್ ಆಗಿರೋದನ್ನ ಮರೆಸ್ಬಿಡ್ತಾರೆ. ಇದು ಮಾಡ್ತಾರೆ, ಇದು ಖಂಡಿತ ಮಾಡ್ತಾರೆ. ನಿಮ್ಗೆ ಆ ಗಾಡಿ ಇಷ್ಟ ಆಗುತ್ತೆ, ಎಲ್ಲೋ ನೀವೇನೋ ಒಂದು ಇಳಿತಿದ್ದೀರಾ, ನೀವು ಏನು ಹೇಳ್ತಿದ್ದೀರಾ, ಅಯ್ಯೋ ಹೆಡ್ಲೈಟ್ ಹೊಡೆದೋಗಿದೆ ಅಂತ ನೀವು ಅದನ್ನು ಹೈಲೈಟ್ ಮಾಡ್ತಿದ್ದೀರಾ. ಅವ್ರಿಗೂ ಅದೇ ಬೇಕಾಗಿರೋದು. ಅದಕ್ಕೆ ಬೇಕು ಅಂತಲೇ ಬಿಟ್ಟಿರ್ತಾರೆ ಅದನ್ನ. ಯಾಕಂದರೆ ಆ ಗಾಡೀಲಿ ಬೇರೆ ಏನೋ ದೊಡ್ಡ ಸಮಸ್ಯೆ ಇರುತ್ತೆ, ಅದನ್ನು ಮುಚ್ಚಿಡಬೇಕು ಅಂದರೆ ಚಿಕ್ಕ ಸಮಸ್ಯೆನ ಹೈಲೈಟ್ ಮಾಡ್ತಾರೆ. ಈ ಪಾಯಿಂಟ್ ನೀವು ಬರೆದಿಟ್ಕೊಂಡು ಹೋಗ್ಬಿಡಿ. ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡ್ತಾರೆ. ನಿಮ್ಗೆ ಅದನ್ನೇ ತೋರಿಸ್ತಾರೆ, ಅಯ್ಯೋ ಇದೇನೋ ಹೊಡೆದೋಗಿದೆ, ಇದು ರೆಡಿ ಮಾಡಿಸ್ಕೊಡ್ತೀನಿ, ಬೇಕಾದ್ರೆ 2,000 ಮೈನಸ್ ಲಾಸ್ಟಲ್ಲಿ ಅವರೇ ಮಾಡ್ಕೊಂಡು ಕೊಡ್ತಾರೆ. ಅವರೇ 2,000 ಮೈನಸ್ ಮಾಡ್ತಾರೆ ಲಾಸ್ಟಲ್ಲಿ. ಅವರು ಖುಷಿ, 2,000 ಹೋದರೆ ಹೋಯ್ತು, ಇಲ್ಲಿ ಇಂಜಿನ್ ಪ್ರಾಬ್ಲಮ್ ಇದೆ, ಅವ್ನಿಗೆ ಗೊತ್ತಿಲ್ಲ, ಹೋದರೆ ಗೊತ್ತಾಗತ್ತೆ 2 ಲಕ್ಷ ರೂಪಾಯಿ ಬಿಲ್ ಬರ್ತದೆ ಅಂತ ಗೊತ್ತಿರೋದಿಲ್ಲ. ಹಿಂಗೆ ಮಾಡ್ತಾರೆ. ಸೊ ಅದಕ್ಕೆ ನೀವು ಸಣ್ಣ ಪುಟ್ಟ ಮಿಸ್ಟೇಕ್ಗಳ ಗಮನ ಕೊಡಬೇಡಿ. ಫಸ್ಟು ಕ್ಲಚ್ಚು, ಬ್ರೇಕು, ಎಕ್ಸಲರೇಟು, ಇಂಜಿನ್ ಇವು ತುಂಬ ಕ್ರೂಷಿಯಲ್. ಈ ಪಾರ್ಟ ನೆನ್ಪಿಟ್ಕೊಳ್ಳಿ. ಸೆಕೆಂಡು ಆಕ್ಸಿಡೆಂಟಲ್ ಆಗಿದೆಯಾ ಗಾಡಿಗಳು ಚೆಕ್ ಮಾಡಿ, ಮಿರರ್ಗಳು ಅವೆಲ್ಲ ಚೆಕ್ ಮಾಡಿ. ಆ್ಯಂಡ್ ಸಸ್ಪೆನ್ಷನ್, ಯಾಕಂದರೆ ಇವೆಲ್ಲ ನಾನು ಏನು ಹೇಳ್ತಿದ್ದೀನಿ, ಇವೆಲ್ಲ ಗಾಡಿಯಲ್ಲಿ ಬರುವಂತಹ ಹ್ಯೂಜ್ ಖರ್ಚುಗಳನ್ನ ನೀವು ರೆಡಿ ಮಾಡ್ಕೊಂಬಿಟ್ರೆ ಮಿಕ್ಕಿ ಸಣ್ಣ ಪುಟ್ಟ ಸೀಟ್ ಹರಿದೋಯ್ತು, ಅಥವಾ ಸನ್ ರೂಫಲ್ಲಿ ಲೀಕ್ ಆಗ್ತಿದೆ, ಅಥವಾ ಯಾವುದೋ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗ್ತಿಲ್ಲ, ಅದು ಓಕೆ, ಮ್ಯಾಟ್ರ್ ಆಗೋಲ್ಲ. ಅಥವಾ ಟೈರ್ ಒಂದು ಕಡೆ ಸೌದೋಗಿದೆ, ವೀಲ್ ಅಲೈನ್ಮೆಂಟ್ ಇಲ್ಲ, ಬ್ಯಾಲೆನ್ಸಿಂಗ್ ಇಲ್ಲ, ಅಥವಾ ಯಾವುದೋ ಬಂಪರ್ ಕಡೆ ಕಿತ್ತೋಗಿದೆ, ಫಾಗ್ ಲೈಟ್ ಹೊಡೆದೋಗಿದೆ, ಇಟ್ಸ್ ಓಕೆ, ಅದೆಲ್ಲ ಮ್ಯಾನೇಜಬಲ್. ಅಲ್ಲೇ ನೀವು ರೆಡಿ ಮಾಡಿಸ್ಬೋದು, ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡಿಕೊಡ್ತಾರೆ. ಬಟ್ ಇಂಜಿನ್, ಕ್ಲಚ್ಚು, ಬ್ರೇಕು, ಎಕ್ಸಲರೇಟರ್, ಗೇರ್ ಬಾಕ್ಸ್ ಇದೆಲ್ಲ ತುಂಬ ಕ್ರೂಷಿಯಲ್. ಇವತ್ತು ನೀವು ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಇದೆಲ್ಲ ತಂತಾನಾಗಿ ರೆಡಿ ಆಗಿಬಿಡ್ತದೆ. ಸೊ ಇದಿಷ್ಟು. ನೆಕ್ಸ್ಟು ಬಸ್ಟಿ ನೀವೆಲ್ಲಿ ಮುಗಿಸ್ಕೊಳ್ಳಿ. ನಿಮ್ಗೆ ಒಂದು ವೇಳೆ ನಿಮ್ಮಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಎಲ್ಲಿ ಕರೋಲ್ ಬಾಗಲ್ಲಿ ಸಿಕ್ಕಿಲ್ಲ, ಕರೋಲ್ ಬಾಗಲ್ಲಿ ಆಲ್ಮೋಸ್ಟ್ 99% ನೀವು ಅಂದ್ಕೊಂಡಿರೋ ಗಾಡಿಗಳು ನೀವು ಅಂದ್ಕೊಂಡಿರೋ ಬಜೆಟಲ್ಲಿ ಸಿಕ್ಬಿಡ್ತದೆ. ಒಂದು ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಪ್ರೀತಂಪುರ್ಗೆ ಹೋಗ್ಬೋದು. ಪ್ರೀತಂಪುರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಿಮ್ಗೆ ಸ್ವಲ್ಪ ಅಫಿಷಿಯಲಾಗಿ ನೀಟಾಗಿರೋ ಗಾಡಿಗಳು ಸಿಗುತ್ತೆ. ಯಾಕಂದರೆ ಅದು ನಿಮಗಿರೋದು ಸಿಟಿ ಸೆಂಟ್ರಲ್ಲಿ. ಈಗ ನಮಗೆ ಹಿಂಗೆ ಜಯನಗರ, ವಿಜಯನಗರ ಅಂತ ಒಂದು ಒಳ್ಳೆ ಹಳೆ ಏರಿಯಾಗಳು, ಚೆನ್ನಾಗಿರೋ ಏರಿಯಾ ಅಂತ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ, ಆ ಥರ ಏರಿಯಾ ಪ್ರೀತಂಪುರ್ ಬಂದು. ಅದು ನಿಮಗೆ ಟಿ ವಿ ಟವರ್ ಕೂಡ ಅಲ್ಲಿದೆ. ನಮ್ದು ಏನು ಇಲ್ಲಿ ಚಂದನ ಟಿ ವಿ DD1 ಬರುತ್ತಲ್ಲ ಅಲ್ಲಿದೆ. ಆ ಟವರ್ ಏನೋ ಸ್ವಲ್ಪ ಆ ಕಡೆ ಹೋದರೆ ಯಾವುದೋ ಹೋಟೆಲ್ ಪಾರ್ಕ್ ಯಾವುದೋ ಇದೆ, ಅಲ್ಲೊಬ್ಬ ಇದ್ದಾನೆ ಕಳ್ಳನ ಮಗ, ದೊಡ್ಡ ಕಳ್ಳನ ಮಗ. ಅವನು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಮಾತೆತ್ತಿದ್ರೆ ತೋಫಾ ಅಂದ್ಬಿಟ್ಟು ಕೃಷ್ಣ ರಾಧೆ ಹೆಸರು ಹೇಳ್ಕೊಂಡು ಜನಗಳು ಮಕ್ಕರ್ ಮಾಡ್ತಿರೋಂಥ ಒಬ್ಬ ಕಿತ್ತೋದು ನನ್ನ ಮಗ ಒಬ್ಬ ಅವನೇ. ಅವನ ಬಗ್ಗೆ ನಾನು ಹೇಳೋದಕ್ಕಿಂತ ಬಿಟ್ಬಿಡೋದು ಒಳ್ಳೆಯದು. ಅಷ್ಟು ದರಿದ್ರ ನನ್ನ ಮಗ. ಆ ಜಾಗಕ್ಕೆ ನೀವೇನಾದರೂ ಅವನ ಹತ್ರನೂ ಹೋಗಿ ಎಲ್ಲ ನೋಡಿ. ಬಟ್ ಅಲ್ಲಿ ಹೋದ್ರೆ ಏನಾಗುತ್ತೆ, ನಿಮಗೆ ಬ್ರೈನ್ ವಾಶ್ ಆಗಿಬಿಡ್ತದೆ, ಬ್ರೈನ್ ವಾಶ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಕ್ಲೀನಾಗಿ ಆ ಗಾಡಿನ ಕ್ಲೀನ್ ಮಾಡೋಕ್ಕೆ ಒಂದು 20 ಜನ ಇರ್ತಾರೆ. ಅಲ್ಲಿ ನಿಮಗೆ ರಿಸೆಪ್ಷನಿಸ್ಟು, ಇವರು ಗಾಡಿ ತೋರಿಸೋರು, ಓಡಿಸೋರು, ಟೆಸ್ಟ್ ಬರೋರು, ನಿಮಗೆ ಬಗ್ಗೆ ಹೇಳೋರೆ ಒಂದು 20 ಜನ, ಎಲ್ಲ ಸೇರಿ ಒಂದು 40 ಜನ ಸ್ಟಾಫ್ಸೇ ಇರ್ತಾರೆ ಅಲ್ಲಿ. ಒಂದು ಏನಿಲ್ಲ ಅಂದರೆ ಒಂದು 200 ಗಾಡಿಗಳು ನಿಂತಿರ್ತದೆ ಅವ್ನ ಯಾರ್ಡಲ್ಲಿ. ಮತ್ತು ಅವ್ರು ನೋಡೋಕ್ಕೂ ಹಾಗೆ ಚೆನ್ನಾಗಿ ಅಫಿಷಿಯಲಾಗಿ ಒಳ್ಳೆ ಚಿನ್ನಾಗಿನ್ನೆಲ್ಲ ಹಾಕ್ಕೊಂಡು, ಟಿ ಶರ್ಟೆಲ್ಲ ಹಾಕ್ಕೊಂಡು, ಒಳ್ಳೆ ಶೂಸೆಲ್ಲ ಹಾಕ್ಕೊಂಡು, ಒಳ್ಳೆ ನಮ್ಮಲ್ಲಿ ರಿಯಲ್ ಎಸ್ಟೇಟ್ಗಳು ಸಡನ್ನಾಗಿ ದುಡ್ಡು ಬಂದರೆ ಹೆಂಗಿರ್ತಾರಲ್ಲ ಹಾಗೆ ಇರ್ತಾರೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಅವ್ರು ನೋಡ್ಬಿಟ್ಟು ಅವ್ರ ಮಾತಿಗೆ ಬಿದ್ದೋಗ್ಬಿಡ್ತೀವಿ. ಇದು ಮಿಸ್ಟೇಕ್. ನನ್ನ ಕಾಮೆಂಟಲ್ಲಿ ತುಂಬ ಜನ ಅವ್ರ ಹೆಸರನ್ನ ಮೆನ್ಷನ್ ಮಾಡಿದ್ದೀರ, ಅದಕ್ಕೆ ಹೇಳ್ತಾ ಇರೋದು. ನಾನೇ ಯಾಕಂದ್ರೆ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ನು ಕಿತ್ತೋದು ನಾನೇ ಯಾಕೆ ಪ್ರಮೋಟ್ ಮಾಡ್ಕೊಂಡು ಕೊಡಲಿ. ಯಾಕಂದರೆ ನಾನು ಹತ್ರನೂ ಗಾಡಿ ತಂದಿದ್ದೀನಿ, ಸುಮಾರು ಒಂದು 3 ಗಾಡಿನೂ ತಂದಿದ್ದೀನಿ ಅವನ ಹತ್ರ. 3 ಗಾಡಿಯಲ್ಲಿ 1 ಗಾಡಿ ಚೆನ್ನಾಗಿತ್ತು, ಸುಳ್ಳು ಹೇಳ್ಬಾರ್ದು, ಸರಿನಾ. ಬಟ್ ಇನ್ನೆರಡು ಗಾಡಿ
ಚೆನ್ನಾಗಿತ್ತು. ಬಟ್ ನಾನೇನು ಹೇಳಿದೆ, ಅವತ್ತು ನಾನು ಹೋಗಿರಲಿಲ್ಲ ಟ್ರಾನ್ಸ್ಪೋರ್ಟೇಷನ್, ಆ 2 ಗಾಡಿ ತರಬೇಕಾದ್ರೆ ನಾನು ಇನ್ಸ್ಪೆಕ್ಷನ್ ಅಲ್ಲೇ ಮಾಡಿಸಿದ್ದೆ. ಆ ಇನ್ಸ್ಪೆಕ್ಷನ್ ಮಾಡೋನೇ ಡೀಲ್ ಕುದುರಿಸ್ಕೊಂಬಿಟ್ಟನು. ಏನು ಮಾಡೋದು, ನನ್ನ ಕ್ಲೈಂಟ್ಗೆ ಅವನು ಉಂಡಾಯಿಸ್ಬಿಟ್ಟನು. ಹಾಗಾಗಿ ನನ್ನನ್ನು ನಂಬಲ್ಲ. ಆಮೇಲೆ ಅವನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ನನಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ. ಮೇ ಬಿ ಒಂದು 2 ವರ್ಷದ ಹಿಂದೆ ಅಂತ ಅನಿಸುತ್ತೆ. ಅವನ ಹತ್ರ ನಾನು ಸ್ಕಾರ್ಪಿಯೋ S10 ಏನೋ ತಂದಿದ್ದೆ ಅನಿಸುತ್ತೆ. S10 ಏನೋ ಟ್ರಾನ್ಸ್ಪೋರ್ಟ್ಗೆ ಹಾಕೋ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಒಂದು ಗಾಡಿ ಚೆನ್ನಾಗಿರೋದು ಕೊಟ್ಟಿದ್ದೆ, ಸುಳ್ಳು ಹೇಳ್ಬಾರ್ದು. ಆ ಗಾಡಿ ನೋಡೋದು ತುಂಬ ನಂಬಿದ್ದೆ ನನಗೆ. 3 ವರ್ಷದಿಂದ ಆ ಗಾಡಿ ತಂದಿದ್ದು. ಬಟ್ ಸೆಕೆಂಡ್ ಡೀಲ್ ಕೊಟ್ಟಿದ್ದು 2 ವರ್ಷದಿಂದ. ಅವನ ಹತ್ರ ಆ ಗಾಡಿ ತಂದಿದ್ದೆ. ಅವನೇನು ಮಾಡ್ದ, ಆ ಗಾಡಿನ ಓಡಿಸ್ದ, ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ, ಎಲ್ಲನೂ ಓಕೆ ಆಯಿತು. ನಾನು ಬುಕ್ ಮಾಡಿದ್ದು ಗೋ ಮೆಕ್ಯಾನಿಕಲ್ಲಿ. ಅಲ್ಲಿ ಒಬ್ಬ ಮಾಡ್ತಾರೆ, ಕಾರ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅಲ್ಲಿಂದ ರೆಡಿ ಮಾಡಿಬಿಟ್ಟು ಮಾಡ್ತಾರೆ. ಸೊ ಅವರೆಲ್ಲ ಮಾಡಿಸ್ಬಿಟ್ಟು ಕೊನೆಗೆ ಅವನ ಹತ್ರನೇ ಡೀಲ್ ಮಾಡ್ಕೊಂಬಿಟ್ಟೆ. ನೀವು ವಿಷಯನ ಅವ್ರು ಹೇಳಕ್ಕೆ ಹೋಗ್ಬೇಡ, ನೀನು ನಮ್ಮವನು ಹಂಗೆ ಏನೇನೋ ಹೇಳ್ಬಿಟ್ಟವ್ರು. ಅಲ್ಲೆಲ್ಲ ಸ್ವಲ್ಪ ಅವಕ್ಕೆಲ್ಲ ಇದೆ ಕ್ಯಾಸ್ಟ್ ಫೀಲಿಂಗು, ಧರ್ಮ ಹೆಸರಿಟ್ಕೊಂಡು ಅರ್ಧ ಮಾತಾಡೋದು, ಅರ್ಧ ಕಳ್ಳಂಗೆ ಮಾಡಿಬಿಟ್ಟು ಅವನೇನು ಮಾಡೋಣ, ಚೆಕ್ ಇಂಜಿನ್ ಲೈಟ್ ಬರ್ದಂಗೆ ಟೇಪ್ ಹೊಡೆದ್ಬಿಟ್ಟು ಮೀಟ್ರ್ ಬೋರ್ಡಲ್ಲಿ. ಗಾಡಿ ಚೆನ್ನಾಗಿದೆ, ಗಾಡಿ ಬಗ್ಗೆ ಏನಿಲ್ಲ, ಬಟ್ ಸುಳ್ಳು ಹೇಳ್ಬಾರ್ದಾಗಿತ್ತು. ಅದೇನಿದೆ ಅದು ಅದು ಚಿಕ್ಕ ಇಶ್ಯೂಸ್, ಅದೇನು ಕಾಸ್ಟ್ಲಿ ಇಲ್ಲ, ಅದೇನು ಸೆನ್ಸರ್ ಕಿತ್ತೋಗಿರ್ತದೆ. ಸೆನ್ಸರ್ ಎಲ್ಲ ಏನೋ 2,000-3,000 ಮುಗ್ದೋಗುತ್ತೆ. ಬಟ್ ಅವನೇನು ಮಾಡ್ದೆ, ಅದನ್ನು ಹೇಳಿ ವೆಯ್ಟ್ ಮಾಡಿಸಿ ಅವ್ನು ರೆಡಿ ಮಾಡಿಸಿ ಕೊಡಬೇಕಾಯ್ತು. ಇಲ್ಲಾಂದರೆ ಅದ್ರ ದುಡ್ಡನ್ನ ಇಷ್ಟ ಆಗುತ್ತೆ ಅಂತ ಹೇಳಿ ಕೊಟ್ಬಿಟ್ಟಿದ್ರೆ ಮುಗಿದೋಗಿರ್ತಿತ್ತು. ಬಟ್ ಅವನೇನು ಮಾಡ್ದ, ಅದು ಆ್ಯಕ್ಚುಲಿ ಚಿಕ್ಕದೇ ಅದು ಸೆನ್ಸಾರ್. ಆ ಸೆನ್ಸರು ಜೀವಕ್ಕೆ ಹಾನಿ ಆಗುವಂಥ ಸೆನ್ಸರ್ ಅದು. ಯಾಕಂದರೆ ಆ ಸೆನ್ಸರ್ ನಾವು ರೀಸೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏರ್ ಬ್ಯಾಗ್ ಓಪನ್ ಆಗೋಲ್ಲ, ಗೊತ್ತಾ? ಇದೆನ್ಪಿಟ್ಕೊಳ್ಳಿ. ಸೆನ್ಸಾರ್ ಪ್ರಾಬ್ಲಮ್ ಜಸ್ಟ್ 2,000 ರೂಪೀಸ್ ಅಷ್ಟೇ. ಅದು ಇಷ್ಟೇ ಬರ್ತದೆ, ಪುಟಾಣಿ ಸೆನ್ಸರ್ ಅದಷ್ಟೇ. ಅದನ್ನು ರೆಡಿ ಮಾಡಿಬಿಟ್ಟಿದ್ರೆ ಆ ಏರ್ ಬ್ಯಾಗು ರೀಸೆಟ್ ಆಗೋಗಿರೋದು. ಬಟ್ ಅವನೇನು ಮಾಡ್ದೆ, ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಮುಂದೆ ಗಾಡಿ ರೆಡಿ ಮಾಡಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅರ್ಧ ಅವರ್ ಗಾಡಿ ನಿಲ್ಲಿಸ್ಬಿಟ್ಟು ಟೇಪ್ ಹೊಡ್ಬಿಟ್ಟು ಕರ್ಕೊಂಡ್ಬಿಟ್ಟು, ಆ ಸಿಗ್ನಲ್ ಬರ್ದಂಗೆ ನೀಟಾಗಿ ಬ್ಲ್ಯಾಕ್ ಟೇಪ್ ಹೊಡೆದ್ಬಿಡ್ತಾನೆ. ಅದು ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಇರ್ತದೆ, ಅದು ಬ್ಲ್ಯಾಕ್ ಇರ್ತದೆ. ನೀಟಾಗಿ ಡಬಲ್ ಟೇಪ್ ಹೊಡೆದ್ಬಿಟ್ಟು ತೊಗೊಂಬಂದ್ಬಿಟ್ಟು ಟ್ರಾನ್ಸ್ಫರ್ಗೆ ಹಾಕ್ಬಿಟ್ಟು ನಾನು ಹೇಳ್ತೀನಿ, ನನ್ನ ಕ್ಲೈಂಟ್ ಒಂದು ದಿವಸ ವೆಯ್ಟ್ ಮಾಡಿತ್ತು. ಅವರೆಲ್ಲ ಅರ್ಜೆಂಟ್ ಮಾಡಿಬಿಟ್ರು. ನನ್ನ ಕ್ಲೈಂಟ್ಗೆ ಯಾವಾಗ ಹೇಳೋದು ಇಷ್ಟೇ, ನೀವು ಅರ್ಜೆಂಟ್ ಮಾಡಬೇಡಿ, ನಿಮ್ಮ ಬಜೆಟು ನಿಮ್ಮದು ವೇರಿಯಂಟು ಏನಿರಬೇಕು ಇಷ್ಟು ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಟೈಮ್ ಕೊಡಿ, ನಿಮ್ಗೆ ಒಳ್ಳೆ ಗಾಡಿ ತರಿಸಿ ಅಂತ. ಅವರ ಫೋಟೋ ವೀಡಿಯೋ ಅವನ ಭಾಷಣಗಳೆಲ್ಲ ಕೇಳ್ಬಿಟ್ಟು ಓವರ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟು ತರಿಸ್ಬಿಟ್ರು. ಗಾಡಿನಿಗೆ ಯಾವತ್ತು ಓವರ್ ಎಕ್ಸೈಟ್ಮೆಂಟ್ ಮಾಡಬಾರ್ದು. ನಿಮ್ಗೆ ಎಷ್ಟೇ ಇಷ್ಟ ಆದ್ರೂ ಕೂಡ ಒಳಗೆ ಇಟ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಆ ಗಾಡಿ ನಿಮ್ಗೆ ಇಷ್ಟನಾಗಿ ಎಲ್ಲನೂ ಇತ್ತು ಅಂದ್ಕೊಳ್ಳಿ, ಒಳಗೆ ಇಟ್ಕೊಳ್ಳಿ. ನಿಮಗಿನ್ನೂ ಡೀಲ್ ಮುಗ್ದಿಲ್ಲ. ನೀವು ದುಡ್ಡು ಕೊಟ್ಟು ಕ್ಲಿಯರೆನ್ಸ್ ಮಾಡೋವ್ರಿಗೂ ನಿಮಗೆ ಆ ಗಾಡಿ ಮೇಲೆ ಏನೇ ಪ್ರೀತಿ ವಿಶ್ವಾಸ ಇದನ್ನು ಕೂಡ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಗಾಡಿ ಮೇಲೆ ಲವ್ ಆಗಿದ್ದ ಗೊತ್ತಾದರೆ ಅವ್ರು ನಿಮ್ಗೆ ಆ ಗಾಡಿ ಪ್ರೈಸ್ನ ಕಮ್ಮಿನೂ ಮಾಡಲ್ಲ, ಮತ್ತು ಆ ಗಾಡಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಡಿಸ್ಕಷನ್ ಮಾಡಲ್ಲ, ಮತ್ತು ನಿಮಗೆ ಹೆಂಗಾನ ಮಾಡಿ ಗಾಡಿ ಸೇಲ್ ಮಾಡ್ತಾರೆ. ನಿಮ್ಗೆ ಆ ಗಾಡಿ ಇಷ್ಟ ಆಗೋದು ಮುಖ್ಯ ಅಷ್ಟೇ. ಹಂಗೆ ಅವ್ರು ಮಾಡೇ ಬಿಡ್ತಾರೆ. ಆ ಗಾಡಿ ಇಷ್ಟಪಟ್ಬಿಟ್ರೆ ನೀವು ಹೆಂಗಾದ್ರೂ ಮಾಡಿ ನೀವು ಗಾಡಿ ತೊಗೊಳ್ಳೇಬೇಕು ಅಂತ ಫಿಕ್ಸ್ ಮಾಡ್ಬಿಟ್ಟು, ಅದಕ್ಕೆ ನೀವು ಗಾಡಿ ಇಷ್ಟ ಆಗಿದೆ ನೋಡೋಣ ಮಾಡೋಣ ಈ ಥರನೇ ಮಾತಾಡ್ಬೇಕು ನೀವು. ಮೇ ಬಿ ನೋಡೋಣ ಸರ್, ಓಕೆ ನೋಡೋಣ ಬಿಡಿ, ನಾಳೆ ಬರ್ತೀನಿ ಬಿಡಿ, ಒಂಥರ ಹಂಗೆ ಇರಬೇಕು. ಅವಾಗ ನಿಮ್ಮ ವ್ಯಾಲ್ಯೂ ಬಿಲ್ಡ್ ಆಗುತ್ತೆ. ನೀವು ನಿಮ್ಮ ವ್ಯಾಲ್ಯೂನ ಬಿಲ್ಡ್ ಮಾಡಿದೆ, ವಾವ್ ಸರ್ ಹತ್ತರ್ಸಿ ಅಂದರೆ ಬಕ್ರಾ ಸಿಕ್ತವ್ರಿಗೆ ಅಂತ ಖುಷಿ ಆಗ್ಬಿಡ್ತಾರೆ. ಸೊ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ಅವತ್ತು ಮಾಡಿದ ಮಿಸ್ಟೇಕು ಅದಕ್ಕೆ ಅದೇನೂ ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಬಟ್ ಆ ಸಣ್ಣ ಮಿಸ್ಟೇಕು ಹೇರ್ ಬ್ಯಾಗ್ ಓಪನ್ ಆಗಲಿರೋ ಒಂದು ಜೀವ ಹಾನಿಯ ಇನ್ ಕೇಸ್ ಆದರೆ ಯಾರೋ ಹೊಣೆ? ಅವ್ನು ಸೀಟ್ ಬೆಲ್ಟ್ ಹಾಕೋ ಕೂಡ ಹೆವಿ ಇಂಪ್ಯಾಕ್ಟ್ ಆದಾಗ 100 ಸ್ಪೀಡಲ್ಲಿ 120 ಸ್ಪೀಡಲ್ಲಿ ಇಂಪ್ಯಾಕ್ಟ್ ಆದಾಗ ಅವ್ನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಮಾಡ್ತಾರೆ? ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಅವ್ನು ರೆಫರ್ ಮಾಡಲ್ಲ. ಯಾಕಂದ್ರೆ ಅವ್ನು ಮಾಡಿದ ಚಿಲ್ಲರೆ ಕೆಲಸನೇ ಇರಬಹುದು. ಲಕ್ಷಾಂತರ ರೂಪಾಯಿ ಕೊಟ್ಟು ಬಿಸ್ನೆಸ್ ಮಾಡ್ತಿದ್ದಾನೆ, ಒಳ್ಳೇದು ಮಾಡ್ಕೊಳ್ಳಿ, ಅದನ್ನು ನನಗೇನು ಅಡ್ಡಿ ಇಲ್ಲ. ನನಗೂ ಒಳ್ಳೆ ಗಾಡಿ, ಒಂದು ಗಾಡಿ ಒಳ್ಳೆ ಕೊಟ್ಟಿದ್ದಾನೆ. ಬಟ್ ಈ ಸಲ ಮಿಸ್ಟೇಕ್ ಮಾಡಿದ್ದಾನೆ. ಆ ಮಿಸ್ಟೇಕ್ ನನಗೆ ತೊಗೊಂಡಿರೋನ ಹತ್ರನೇ ನಾನು ಮಾಡಿದ್ರೆ ಮತ್ತು ಇನ್ನು ಹೊಸಬ್ರ ಹತ್ರ ನೆಕ್ಸ್ಟ್ ಮಾಡ್ತಾನೆ. ನಾನು ಹೇಳಿ ಖಂಡಿತವಾಗಿ 2 ಸಲ ಇನ್ಸ್ಪೆಕ್ಷನ್ ಮಾಡಿದವರು ಕೂಡ ಮೋಸ ಮಾಡಿದ್ದಾನೆ ಅವನು ಅಂತ ಹೇಳಿದ್ರೆ ಎಂಥ ಕಿತ್ತೋದು ನನ್ನ ಮಗ ಇರಬೇಕು. ಸೊ ಹಂಗಾಗಿ ಮತ್ತು ಇನ್ನೊಂದು ಹೇಳಿದ್ನಲ್ಲ 2 ಗಾಡಿ ಅಂತ ಹೇಳಿದ್ನಲ್ಲ, ಇದು ಒಂದು ಗಾಡಿ ಈ ಇಶ್ಯೂಸ್ ಇದೆ. 2ನೇ ಗಾಡಿ ಏನಾಯ್ತಂದರೆ 2ನೇ ಗಾಡಿ ತರಬೇಕಾದ್ರೆ ಅವ್ನಿಗೆ ಹೇಳಿದ್ದೀನಿ, ಗಾಡಿ ಎಲ್ಲ ಓಕೆ, ಆ ಗಾಡಿ ಪ್ರಾಬ್ಲಮ್ ಏನಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಸಣ್ಣ ಪುಟ್ಟ ಮೇಜರ್ ಆಕ್ಸಿಡೆಂಟ್ ಆಗಿತ್ತು ಅಷ್ಟೇ, ಅದೇನು ಪ್ರಾಬ್ಲಮ್ ಇರಲಿಲ್ಲ. ಆ ಗಾಡಿ ಏನಂದರೆ ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಆಯಿತು. ಏನಾಯಿತು ಅಂತ ಹೇಳಿದ್ರೆ ಅದ್ರ ಮೇಲೆ ಫೈನ್ ಏನೋ ಇತ್ತು, ಓವರ್ ಸ್ಪೀಡ್ದು ಏನೋ ಫೈನ್ ಏನಿತ್ತು. ಅಲ್ಲೆಲ್ಲ ರ್ಯಾಶ್ ನಮ್ಮ ಥರ ಎಲ್ಲ ಚೆನ್ನಾಗಿ ಓಡಿಸಲ್ಲ, ಹೆಂಗಂದ್ರೆ ಕಿತ್ತು ಪಗದ 1ನೇ ಗೇರೆಲ್ಲ 50 ಸ್ಪೀಡವರು ಹೋಗ್ಬಿಟ್ಟಿರ್ತಾರೆ ಮಕ್ಕಳು, ಕಿತ್ತೋದು ನನ್ನ ಮಕ್ಕಳು. ಅಷ್ಟು ದರಿದ್ರವಾಗಿ ಗಾಡಿ ಮೇಂಟೈನ್ ಮಾಡ್ತಾರೆ. ಆ ಗಾಡಿ ಏನಾಗಿತ್ತು ಅಂದರೆ ಓವರ್ ಸ್ಪೀಡ್ ಮಾಡಿಬಿಟ್ಟು ಯಾವುದೋ ಮಥುರಾದಲ್ಲೂ ಎಲ್ಲ ಓವರ್ ಸ್ಪೀಡ್ ಮಾಡಿಬಿಟ್ಟು ಫೈನ್ ಹಾಕ್ಬಿಟ್ಟಿದ್ರು. ಒಂದು 4 ಫೈನ್ ಏನೋ ಬಿದ್ದಿತ್ತು. ಅಲ್ಲಿ ಫೈನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನನಗೆ ಗೊತ್ತಿರೋಂಗೆ ಒಂದು 15,000 ರೂಪಾಯಿ ಫೈನ್ ಏನೋ ಇತ್ತು ಅದ್ರ ಮೇಲೆ. ಗಾಡಿ ಎಲ್ಲ ಇಷ್ಟ ಆಯಿತು, ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಯಾವುದೋ ಒಂದು NOC ಕೊಟ್ಟನು. NOC ಮೀನ್ಸ್ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಅರ್ಥ.
ಅದು ಕೊಟ್ಟಿದೆ ಅಂತ ಹೇಳಿದ್ರೆ ಅವನಿಂದ ಏನಾದರೂ ಬರಬೇಕಾಗಿದ್ರೆ ಲೋನ್ ಆಗಿರಲಿ ಅಥವಾ RTO ರಿಲೇಟೆಡ್ ಏನಾಗಿರಲಿ, ಇಲ್ಲ ಟ್ರಾಫಿಕ್ ವೈಲೇಷನ್ ಆಗಿರಲಿ, ಇಲ್ಲ ಕ್ರೈಮ್ ವೈಲೇಷನ್ ಆಗಲಿ, ಏನೂ ಇಲ್ಲ, ಕ್ಲಿಯರ್ ಇದೆ, ನೀವು ಏನು ಬೇಕಾದ್ರೂ ಮಾಡ್ಕೋಬೋದು, ಟ್ರಾನ್ಸ್ಫರ್ ಮಾಡ್ಕೋಬೋದು, ಯಾವ ಸ್ಟೇಟಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅಂತ ಅದರ ಅರ್ಥ. ಬಟ್ ಅದು ಹೆಂಗೆ NOC ಕೊಟ್ಟದ ನನಗೆ ಇವತ್ತಿಗೂ ಗೊತ್ತಾಗ್ತಿಲ್ಲ. ನಾನು ಇವತ್ತಿಗೂ NOC ಬಂದಮೇಲೆ ಕೂಡ ಗಾಡಿದು ಪರಿವಾಹನ ಚೆಕ್ ಮಾಡಿದಾಗ ಅದ್ರ ಮೇಲೆ ಫೈನ್ ಇತ್ತು. ಅದರ ಅರ್ಥ ನೀವು ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು, ಫೇಕ್ NOCಗಳನ್ನೂ ಕೂಡ ಜನ್ರೇಟ್ ಮಾಡ್ತಾಯಿದ್ದಾರೆ. ಆ ಫೇಕ್ NOC ನಮ್ಮ ಬೆಂಗಳೂರಲ್ಲಿ ಗೊತ್ತಲ್ಲ, ನಡೆದೋಗುತ್ತೆ. ಸೊ ಫೇಕ್ NOC ಕೂಡ ಇದೆ. ಮತ್ತು ಎರಡನೇದು, ಇನ್ಶೂರೆನ್ಸ್ ಚೆಕ್ ಮಾಡಿ. ಲಾಸ್ಟ್ ಟೈಮ್ ಏನಾದರೂ ಆಕ್ಸಿಡೆಂಟ್ಗೆ ರಿಜಿಸ್ಟರ್ ಮಾಡಿದ್ರೆ ನೋ ಕ್ಲೈಮ್ ಬೋನಸ್ ಏನಾರು ಆ್ಯಡ್ ಆಗಿದೆಯಾ ಇಲ್ವಾ ಚೆಕ್ ಮಾಡಿ. ಸೊ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಏನಾದರೂ ರಿಜಿಸ್ಟರ್ ಮಾಡಿದರೆ, ಕ್ಲೈಮ್ ರಿಜಿಸ್ಟರ್ ಮಾಡಿ ಕ್ಲೈಮ್ ಏನೋ ಸೆಟ್ಲ್ಮೆಂಟ್ ಆಗಿದ್ರೆ ಅದ್ರ ಡೀಟೇಲ್ಸ್ ಎಲ್ಲ ಇರುತ್ತೆ, ಮೇಲಲ್ಲಿ ಇರುತ್ತೆ, ಅಥವಾ ಅವ್ರ ಇನ್ಶೂರೆನ್ಸ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅಲ್ಲೇ ಇದ್ದು ಆ ಇನ್ಶೂರೆನ್ಸ್ ಟೀಮ್ಗೆ ಫೋನ್ ಮಾಡಿ ಈ ಥರ ಏನೋ ಗಾಡಿ ಲಾಸ್ಟ್ ಟೈಮ್ ಏನೋ ಕ್ಲೈಮ್ ಮಾಡಿದ್ರೆ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೇಲೆ ನೋಡೋಕ್ಕೆ ನಿಮಗೆ ತಳ್ಕೊಬಳ್ಕೊ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಮೇಜರಾಗಿ ಆಗಿದ್ರೆ, ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಇಟ್ಸ್ ಓಕೆ, ಬಟ್ ಮೇಜರ್ ಆಗಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇನ್ನೊಂದು ನಾನು ಆವಾಗಲೇ ಹೇಳಿದೆ, ಯಾವ ವ್ಯಕ್ತಿ ಹೇಳ್ತಿದ್ನಲ್ಲ ಆ ವ್ಯಕ್ತಿದು ಪಕ್ಕದ ಜಾಗದಲ್ಲೇ, ಏನು ಲೊಕೇಶನ್ ಇದೆ ಅದರ ಪಕ್ಕದ ಜಾಗದಲ್ಲೇ ತುಂಬ ಚೆನ್ನಾಗಿರೋ ಗಾಡಿಗಳಿದೆ. ಆ ಪೀತಂಪುರ್ನಲ್ಲಿ ಆ ಹೋಟೆಲ್ ಹಿಂಭಾಗದಲ್ಲೇ ಇದೆ. ಇವಂದು ನೋಡಿ, ನೀವು ಇವನ ಹತ್ರ ಬೇಜಾನ್ ಕಲೆಕ್ಷನ್. ನೀವು ಯಾವ ಗಾಡಿ ಕೇಳಿದ್ರು ರೆಡಿ ಇದೆ ನನ್ನ ಹತ್ರ. ನೀವು ಯಾವ ಗಾಡಿ ಕೇಳ್ತೀರ, ಒಂದೇ ಕಂಪ್ನಿ. ಉದಾಹರಣೆಗೆ ನೀವು MG ತಗೊಳ್ಳಿ. ಈಗ MG ನನಗೆ ಹೆಕ್ಟರ್ ಬೇಕು, ಹೆಕ್ಟರ್ನಲ್ಲೇ 2-3 ಕಲರ್ ಇರ್ತದಂತ. ಹೆಕ್ಟರ್ ಪ್ಲಸ್ಸು, ಮ್ಯಾನ್ಯಲ್ಲು, ಆಟೋಮೆಟಿಕ್ಕು, ಡೀಸೆಲ್ಲು, ಪೆಟ್ರೋಲು ಎಲ್ಲನೂ ಇರುತ್ತೆ. ನಿಮ್ಗೆ ಮಾಡಿಫಿಕೇಷನ್ ಆಗಿರೋದು, ಮಾಡಿಫಿಕೇಷನ್ ಇಲ್ದಿರೋದು, ಒಂದೇ ಒಂದು ಕಾರ್ನಲ್ಲಿ ನಿಮ್ಗೆ 4 ಒಂದು 10 ವೆರೈಟೀಸ್ ಇರುತ್ತೆ ನಂತರ. ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ. ಅದಕ್ಕೆ ಅವ್ನು ಅಷ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಆ ಥರ ವೀಡಿಯೋಸ್ಗಳನ್ನ ಮಾಡಾಕೋದು. ಅವ್ನು ಪಕ್ಕದಲ್ಲೇ ವಿಸಿಟ್ ಮಾಡಿ, ಸುಮಾರು ಒಂದು ಪಕ್ಕದಲ್ಲೇ ನನಗೆ ಗೊತ್ತಿರೋ ಒಂದು 4-3 ಇರಬೇಕು, 4-3 ಯಾರ್ಡ್ ಇದೆ. ಆ ಯಾರ್ಡಲ್ಲೆಲ್ಲ ಹೋಗಿ ಚೆಕ್ ಮಾಡಿ, ಅದೆಲ್ಲ ನಿಮಗೊಂದು ಐಡಿಯಾ ಕೊಡುತ್ತೆ. ಆ ಐಡಿಯಾನೇ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋದು. ನೀವು ಪ್ರೊಫೆಷ್ನಲ್ ಆಗಲಿದ್ದು ಪರವಾಗಿಲ್ಲ, ಚೆಕ್ ಮಾಡೋದ್ರಲ್ಲಿ ಅಟ್ಲೀಸ್ಟ್ ನೀವು ತೊಗೊಳ್ಳೋ ಗಾಡಿ ಬಗ್ಗೆ ಯಾರು ನಿಮಗೆ ನೆನಪಿರಲಿ. ಸೊ ಇದಿಷ್ಟು ನಾನು ಹೇಳಬೇಕು ಅಂತ ಅನಿಸಿದೆ. ಯಾಕಂದರೆ ತುಂಬ ಜನ ನನಗೆ ಯಾರು ತಗೊಳ್ಳಿ ಅದು ನೀವು ನಂಬಕ್ಕೆ ಹೋಗ್ಬೇಡಿ, ಎಲ್ಲರೂ ಕಳ್ರೆ. ನಾನು ಹಂಗೆ ಅಂದ್ಕೊಂಡಿದ್ದೆ ಒನ್ಸ್ ಅಪಾನ್ ಎ ಟೈಮ್. ಬಟ್ ಯಾವಾಗಾದ್ರೂ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತೋ ನಾನು ನಂಬೋದೇ ಬಿಟ್ಬಿಟ್ಟೆ. ನಾನು ನಂಬೋದು ಒಂದೇ, ನನಗೆ ಗಾಡಿ ಇಷ್ಟ ಆಯಿತಾ ಅಷ್ಟು. ನಿಮಗೆ ಗಾಡಿ ಇಷ್ಟ ಆಗ್ಬಿಟ್ರೆ ಮುಗಿದೋಯ್ತು, ಯಾವನೇನು ಹೇಳಿದ್ರು ಕೇಳೋಂಗಿಲ್ಲ. ಗಾಡಿಯ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಲಿಮಿಟ್ನ ಮೀಟ್ ಮಾಡ್ತಾಯಿದ್ರೆ ಖಂಡಿತ ತಗೊಳ್ಳಿ. ಅದರಲ್ಲಿ ಏನು ಎರಡು ಮಾತಿರಲ್ಲ. ನಾನು ಹೇಳಿದ್ನಲ್ಲ, ಮೇಯ್ನ್ ಮೆಕ್ಯಾನಿಕಲಿ ಇಶ್ಯೂಸ್ ಇಲ್ಲದೇ ಇರೋ ಹಾಗೆ, ಎಲೆಕ್ಟ್ರಿಕಲ್ ಇಶ್ಯೂಸ್ ಇಲ್ಲದೇ ಇರೋ ಹಾಗೆ, ಕೆಳಗಡೆ ನಿಮಗೆ ಚಾಸಿಗಳು ಚೆನ್ನಾಗಿತ್ತು, ಏನು ಸಸ್ಪೆಷನ್ ಚೆನ್ನಾಗಿತ್ತು, ಆಕ್ಸಿಡೆಂಟ್ ಆಗಿ ಅಷ್ಟೊಂದು ಏನೂ ಆಗಿಲ್ಲ, ಪಿಲ್ಲರ್ಸ್ಗಳೆಲ್ಲ ಚೆನ್ನಾಗಿದೆ, ಏನು ಚಾಸಿಗಳೇನು ಡ್ಯಾಮೇಜಸ್ ಆಗಿಲ್ಲ, ಟೈರ್ಗಳು ಒಂದು ಲೆವೆಲಿಗೆ ಚೆನ್ನಾಗಿದೆ. ಇದನ್ನು ಮೇಯ್ನಾಗಿ ಕನ್ಸಿಡರ್ ಮಾಡಿ. ಸಿಂಪಲ್. ಸೆಕೆಂಡ್ ಡಾಕ್ಯುಮೆಂಟೇಷನ್ಸ್ ಇವೆಲ್ಲ ಚೆಕ್ ಮಾಡಿ. ಥರ್ಡು ನಿಮಗೆ ಪ್ರೈಸಿಂಗಲ್ಲಿ ಚೆಕ್ ಮಾಡಿ. ಪ್ರೈಸ್ ನೀವು ಯಾವಾಗೂ ಲಾಸ್ಟಲ್ಲಿ ಮಾತಾಡಿ. ಪ್ರೈಸ್ನ ಫಸ್ಟಾಗೆ ಹೋಗ್ಬೇಡಿ, ಎಷ್ಟು ಕೊಡ್ತೀರ ಲಾಸ್ಟು ಹಂಗೆ ಕೇಳಬೇಡಿ. ಅದು ಮುಟ್ಟಾಳ್ತಾನೆ. ಹಂಗೆ ಕೇಳಿದ್ರೆ ನಿಮಗೆ ಯಾರೋ ಬಜೆಟ್ನಲ್ಲಿ ಕೂತವನೇ ಇವ್ನು ಇದು ತೊಗೊಬೇಡ ಹತ್ತು ಅಂತ ಹೇಳ್ಬಿಟ್ಟು ಓಡ್ದಿರೋ ಅಡಾಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ನೀವು ಯಾವತ್ತೂ ಪ್ರೈಸ್ನ ಫಿಕ್ಸ್ ಮಾಡಿಬಿಡಿ. ನಿಮ್ಗೊಂದು ಫಸ್ಟೇ ವಿಚಾರಿಸ್ಕೊಂಡ್ಬಿಡ್ತೀರಲ್ವ ನೀವು, ಕರಲ್ಬಾಗಲಾಗಲಿ, ಪೀತಂಪುರಲ್ಲಾಗಲಿ, ರೋಹಿಣಿ ಆಗಲಿ, ಮೊದಲೇ ವಿಚಾರಿಸ್ಕೊಂಬಿಡಿ. ಈ ಮಾಡೆಲ್ಗೆ ಈ ವೇರಿಯಂಟ್ಗೆ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಅಂದಾಜು ಗೊತ್ತಿರ್ತವೆ. 4-4.5 ಲಕ್ಷ ಅಂತ ಬಜೆಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇದು ನಿಮ್ಮ ಬಜೆಟ್ ಫಿಕ್ಸ್ ಆಗಿಬಿಟ್ಟಿದ್ರಲ್ವಾ, ಇದ್ರ ಮೇಲೆ ಒಂದು 50-60 ಕಮ್ಮಿ ಆಗ್ಬೋದು, ಒಂದು 50-60 ಸಾವಿರ ಜಾಸ್ತಿನೇ ಆಗ್ಬೋದು, ಅಷ್ಟೇ ಹಂಗೆ ಅಂದ್ಕೊಳ್ಳಿ. ಬಟ್ ನೀವು ಅದನ್ನು ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಟ್ಟು ನಿಮಗೆ ಗಾಡಿನೇ ಫಸ್ಟ್. ಗಾಡಿ ನೀವು ಗಾಡಿನೇ ಅಲ್ಟಿಮೇಟ್ ಇಲ್ಲಿ ಹೀರೋ. ಸೊ ನೀವು ಬಂದಿದ್ದು ರಿಸ್ಕ್ ತೊಗೊಂಡಿದ್ದು ಯಾವುದೋ ಮ್ಯಾಟ್ರ್ ಆಗಲ್ಲ, ಬಟ್ ನಿಮ್ಮ ಹತ್ರ ಉಳಿಯೋದು ಗಾಡಿ ಮಾತ್ರ. ಸೊ ಹಂಗಾಗಿ ನೀವು ಎಷ್ಟು ಚೆನ್ನಾಗಿ ಅದನ್ನು ನೋಡ್ತಿರೋ, ಎಷ್ಟು ಚೆನ್ನಾಗಿ ಟೈಮ್ ತೊಗೊಳ್ಳಿ, ತುಂಬ ಟೈಮ್ ತೊಗೊಳ್ಳಿ. ಒಂದು ವೇಳೆ ನಿಮಗೆ 50-50 ಅಂತ ಹೇಳಿದ್ರೆ ದಯವಿಟ್ಟು ಬಿಟ್ಬಿಡಿ. ನಾಳೆ ಬರ್ತೀನಿ ಅಂತ ಹೇಳಿ ನಿಮ್ಮ ಮೂಡ್ ನಾಳೆ ಎಷ್ಟಿಗೆ ಚೇಂಜಸ್ ಆಗುತ್ತೆ. ನೀವೇನೋ ನಂಗೆ ಆಗಿದೆ ಆ ಥರ ಎಷ್ಟೊಂದು ಸಲ. ನಾನು ಆ್ಯಕ್ಚುಲಿ ಯಾವಾಗೋ ಒಂದು ಸಲ ವೈಟ್ ಗಾಡಿನೇ ತೊಗೊಳಕ್ಕೆ ಹೋಗಿದ್ದು, ಕೊನೆ ಬ್ಲ್ಯಾಕ್ ತೊಗೊಂಬಂದೆ. ಹಿಂಗೆ ತುಂಬ ಟೈಮ್ ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟಿದ್ದೆ ಆ ಗಾಡಿನ. ಕೊನೆ ಮೊಮೆಂಟಲ್ಲೇ ಚೇಂಜಸ್ ಮಾಡ್ಕೊಂಬಿಟ್ಟೆ. ಸೊ ಹಂಗಾಗಿದೆ, ಆ ಥರ ತುಂಬ ಆಗಿದೆ. ಸೊ ಹಂಗಾಗಿ ಬಿಟ್ಬಿಡಿ ಒಂದು ಸ್ವಲ್ಪ ಟೈಮ್. ನಿಮಗೆ 50-50 ಇದೆ ಅಂದರೆ ದಯವಿಟ್ಟು ಮಾಡೋಕ್ಕೋಗ್ಬೇಡಿ, ಮೂವ್ ಆಗೋಕ್ಕೆ ಹೋಗಲೇಬೇಡಿ. ಅವ್ನಿಗೆ 50,000 ಕಮ್ಮಿ ಕೊಡ್ತೀನಿ ಅಂದರೂ ಮೂವ್ ಆಗಬೇಡಿ, ಅದು ಮ್ಯಾಟ್ರ್ ಆಗಲ್ಲ. ಸೊ ನಿಮ್ಮ ಟೈಮ್ ತೊಗೊಳ್ಳಿ. ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡಿ. ನಾಳೆ ಅಷ್ಟೊತ್ತಿಗೆ ಸಂಜೆವರೆಗೂ ಇರುತ್ತೆ ಅಲ್ಲಿ ಶಾಪ್ಗಳೆಲ್ಲ. ನಿಮಗೆ ಇನ್ನೊಂದು 2-3 ಕಡೆ ಹೋಗಿ, ಅಲ್ಲಿ ರ್ಯಾಪಿಡೋ ಫೆಸಿಲಿಟಿ ಇದೆ, ಆಟೋ ಇದೆ, ರಿಕ್ಷಾ ಇದೆ, ಬಸ್ ಇದೆ, ಮೆಟ್ರೋದ ಎಲ್ಲ ಏರಿಯಾಗೂ ಕನೆಕ್ಟಿವಿಟೀಸ್ ಇದೆ, ಪ್ರಾಬ್ಲಮ್ಮೇ ಇಲ್ಲ. ಎಲ್ಲ ಕಡೆ ಹೋಗಿ. ರೋಹಿಣಿ ಸೆಕ್ಟರ್ ನೆಕ್ಸ್ಟ್ ಲಾಸ್ಟ್, ಅಲ್ಲಿ ನಿಮಗೆ ಸ್ವಲ್ಪ ಚೆನ್ನಾಗಿರೋ ಗಾಡಿ ಸಿಗುತ್ತೆ. ಇಲ್ಲಿ ಏನು ನಿಮಗೆ ಸ್ಪೆಷಲ್ ಅಂದರೆ ಸ್ವಲ್ಪ ಪ್ರೀಮಿಯಮ್ ಗಾಡಿಗಳು ಸಿಗುತ್ತೆ ನಿಮಗೆ. BMW, Audi, Mercedes
ಇವುಗಳು ಕೂಡ ಸ್ವಲ್ಪ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಸೊ ಹಂಗಾಗಿ ನೀವು ಇಲ್ಲೂ ಕೂಡ ಟ್ರೈ ಮಾಡಬಹುದು. ರೋಹಿಣಿ ಸೆಕ್ಟರ್ 6, 4 ಎಲ್ಲ ಕಡೆನೂ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ, ಅಲ್ಲ ನೀವು ಚೆಕ್ ಮಾಡಬಹುದು. ಬಟ್ ನಿಮಗೆ ಸ್ವಲ್ಪ ನಿಮಗೆ ಓಡಿಸೋದಕ್ಕೆಲ್ಲ ಸ್ವಲ್ಪ ಫ್ರೀ ಸ್ಪೇಸು ಸಿಗುತ್ತೆ ನಿಮಗೆ. ಇನ್ ಕೇಸ್ ನೀವು ಮಧ್ಯಾಹ್ನ ಟೈಮ್ ಹೋಗಿದರೆ ಅದನ್ನು ನೀವು ಟ್ರೈ ಮಾಡಬಹುದು. ರೋಹಿಣಿ ಸೆಕ್ಟರ್ ಕೂಡ ಟ್ರೈ ಮಾಡಬಹುದು. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನಾನು ಯಾರನ್ನೂ ನಾನು ಸಜೆಷನ್ ಮಾಡಲ್ಲ, ಹಾಗಂದ್ಮೇಲೆ ನಾನು ಯಾರನ್ನೂ ಕಂಡಮ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಈಗ ಯಾರನ್ನ ಬೈತಾ ಇದ್ದೀನೋ ಅವ್ರ ಹತ್ರನೂ ಒಳ್ಳೆ ಗಾಡಿ ತೊಗೊಂಬಂದಿದ್ದೀನಿ. ಕೆಲವು ಸಲ ನಾನು ಯಾರನ್ನ ಬೈದಿದ್ನೋ ಅವರು ಕೂಡ ಒಳ್ಳೆ ಗಾಡಿ ಫ್ಯೂಚರಲ್ಲಿ ಕೊಡಬಹುದು, ಗೊತ್ತಿಲ್ಲ. ಸೊ ಹಾಗೆ ಅಲ್ಲಿ ಯಾರು ಕೂಡ ನಾನು ಈ ಥರ ಒಳ್ಳೆ ಗಾಡಿ ಮಾರ್ತಾಯಿದ್ದೀನಿ ಬನ್ನಿ, ಕೆಟ್ಟ ಗಾಡಿನ ಮಾರ್ತಾಯಿದ್ದೀನಿ ಬನ್ನಿ ಅಂತ ಬರೋಲ್ಲ. ಅವ್ರು ಅಲ್ಟಿಮೇಟ್ಲಿ ಇರೋದೇ ದುಡ್ಡು ಮಾಡೋಕ್ಕೆ, ಸಿಂಪಲ್. ಇದು ನೀವು ಅರ್ಥ ಮಾಡ್ಕೊಳ್ಳದೆ ಬೆಸ್ಟ್ ಅಂತ ಯಾವತ್ತೂ ಎಲ್ಲೂ ಹೋಗಬೇಡಿ. ಒಳ್ಳೆ ಜಾಗ ಇದೆ ನಿಮಗೆ, ಬಜೆಟಲ್ಲಿ ಖಂಡಿತ ಸಿಗುತ್ತೆ. ನೀವೊಂದು 7 ಸೀಟರ್ ಗಾಡಿ ಎತ್ಕೊಂಡ್ಬರ್ತೀನಿ ಅಂದರೆ ನೀವು ಮಿನಿಮಮ್ ಏನಿಲ್ಲ ಅಂದರೆ 1 ಲಕ್ಷ ರೂಪಾಯಿ ಆದ್ರೂ ನೀವು ಸೇವ್ ಮಾಡ್ಬೋದು, ಅದಂತೂ ಶೋರ್ ಶಾಟ್. ಆದರೆ ಎಲ್ಲನೂ ಕೂಡ ಕೈಯಲ್ಲಿ ನಿಂತಿರೋದು ನಿಮ್ಮದೇ, ನಿಮ್ಮ ಕೈಯಲ್ಲಿ ನಿಂತಿರ್ತದೆ. ಸೊ ನೆಗೋಷಿಯೇಟ್ ಮಾಡೋದು ನಿಮ್ಮ ಕೈಲಿರುತ್ತೆ. ಅಷ್ಟು ಗಾಡಿಗಳಲ್ಲಿ ಒಳ್ಳೆ ಗಾಡಿನ ಹುಡುಕ್ಬೇಕಾದ್ರೂ ನಿಮ್ಮದೇ ಕೈಲಿರುತ್ತೆ. ರಿಸ್ಕ್ ಫ್ಯಾಕ್ಟರ್ ಈ 3 ಅಂದರೆ ಅಲ್ಲಿಂದ ತೊಗೊಂಬರೋದು, ಟ್ರಾನ್ಸ್ಪೋರ್ಟೇಷನ್, ಅಥವಾ ನೀವು ಬೈ ರೋಡ್ ಬರಬೇಕಾದ್ರೆ ನಿಮ್ಗೆ ಈ ರಿಸ್ಕ್ ಈ 3 ನೀವು ಕನ್ಸಿಡರ್ ಮಾಡಬೇಕು. ಬ್ಲೈಂಡಾಗಿ ಯಾರೂ ನಂಬಬೇಡಿ. ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ, ಅಲ್ಲಿ ಕೆಲವು ಸರ್ದಾರ್ಜಿಗಳು ಯಾರ್ಯಾರಿದ್ದಾರೋ ಅವರು ಸ್ವಲ್ಪ ಬೆಟರ್ ಗಾಡಿಗಳನ್ನ ಮಾರ್ತಾರೆ ಅಂತ ಹೇಳಿದ್ದೆ. ಅದು ನಿಜ, ಇಲ್ಲ ಅಂತಲ್ಲ. ಸರ್ದಾರ್ಜಿಗಳು ಅವರು ಸ್ವಲ್ಪ ರೇಟ್ ಜಾಸ್ತಿ ಇಟ್ಟಿರ್ತಾರೆ, ಅವರು ಕೂಡ ಒಳ್ಳೊಳ್ಳೆ ಗಾಡಿಗಳನ್ನ ಮಾರ್ತಾರೆ. ಬಟ್ ಸಮ್ಟೈಮ್ಸ್ ಅವ್ರಿಗೇನಾಗುತ್ತೆ, ಈ ಇಯರ್ ಎಂಡು ಅಥವಾ ಅವ್ರಿಗೇನು ಎಕನಾಮಿಕಲ್ ಕಂಡೀಷನ್ಸ್ಗೋ ಅಥವಾ ಅಲ್ಲಿ ಕಸ್ಟಮರ್ ಕೊಡುವಂಥ ಪ್ರೆಸರ್ಗಳಿಂದನೋ ನಾನು ಮಾಡಿಸ್ಕೊಂಡು ಕೊಪ್ಪಳಿ ನಿಮ್ಗೆ ಮಾರ್ಜಿನ್ ಜಾಸ್ತಿ ಕೊಡ್ತೀನಿ ಅಂದಾಗ ಏನಾಗುತ್ತೆ, ದುರಾಸೆ ಅವ್ರಿಗೂ ಬರುತ್ತೆ. ಮನುಷ್ಯ ಅಂದಮೇಲೆ ದುರಾಸೆ ಬಂದೇ ಬರುತ್ತೆ. ನಾನು ನೋಡಿದ್ದೀನಿ ಅದು. ಸೊ ಹಾಗಾಗಿ ಯಾಕಂದರೆ ಕರೋಲ್ ಬಾಗಲ್ಲಿ ಮಲಬಾರ್ ಕಾರ್ಸ್ ಅಂತ ಒಂದಿದೆ. ಮಲಬಾರ್ ಕಾರ್ಸ್ನಲ್ಲಿ ನನಗೇನು ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಡೀಲರ್ ಮೆನ್ಷನ್ ಮಾಡಬಾರ್ದಾಗಿತ್ತು, ಬಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಅಲ್ಲಿ ಸ್ವಲ್ಪ ಜೆನ್ಯೂನ್ ಅಂತ ಅನ್ನಿಸ್ತು. ಮಲ್ಬಾರಿ ಕಾರ್ಸ್ ಕರೋಲ್ ಬಾಗಲ್ಲಿದೆ. ಅದು ಅವರು ರ್ಯಾಕಲ್ಲಿ ಹಾಕಿರ್ತಾರೆ, ಮುಂದೆನೇ ಶಾಪ್ ಮುಂದೆನೇ ರ್ಯಾಕ್ ಇರುತ್ತೆ, ರ್ಯಾಕಲ್ಲಿ ನೀಟಾಗಿ ಜೋಡಿಸ್ಬಿಟ್ಟಿರ್ತಾರೆ. ಅವನು ಇಷ್ಟ ಆಯಿತು. ಅವನ ಪಕ್ಕ ಒಬ್ಬ ಸಿಂಗ್ ಇದ್ದಾನೆ, ಆ ಅಂಗಡಿ ಹೆಸರು ನಂಗೆ ಮರ್ತೋಗ್ಬಿಟ್ಟಿದ್ದೀನಿ. ಅವರಿಬ್ಬರು ಪರವಾಗಿಲ್ಲ. ಬಟ್ ನಿಮಗೆ ರೇಟ್ ಜಾಸ್ತಿ, ಅದು ನಿಮ್ಗೆ ವರ್ಕೌಟ್ ಆಗೋಲ್ಲ. ಆ ರೇಟಿಗೆ ತಂದು ನೀವು ಇಲ್ಲಿ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿಸ್ಕೊಂಡು ಮಾಡಿದ್ರೆ ನಿಮಗೆ ಹೆಚ್ಚೆಚ್ಚಂದರೆ ಒಂದು 30,000-50,000 ರೂಪಾಯಿ ನೀವು ಉಳಿಸ್ಬೋದು ಅಷ್ಟೇ. ಆ 30,000-50,000 ನೀವು ಎಷ್ಟು ರಿಸ್ಕ್ ತೊಗೊಳ್ಳೋದಿಲ್ಲ. ಯಾಕಂದರೆ ನಾನು ಅವನೊಬ್ಬನ ಹತ್ರನೇ ನನಗೆ ಇಷ್ಟ ಆಗಿದ್ದ ಗಾಡಿಗಳು, ಇಷ್ಟ ಆಗಿರೋ ಥರ ಕಂಡೀಷನಲ್ಲಿ ಇದ್ದಿದ್ದು ಅವರಿಬ್ಬರ ಹತ್ರನೇ. ಆ್ಯಂಡ್ ಸ್ಪೆಷಲಿ ಮಲ್ಬಾರ್ ಕಾರ್ಸು. ಮತ್ತು ನಿಮ್ಗೆ ಅವರು ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕೂಡ ಮಾತಾಡ್ತಾರೆ, ಮಲಯಾಳಿ ಮಾತಾಡ್ತಾರೆ, ತೆಲುಗು ತಮಿಳ್ ಮಾತಾಡ್ತಾರೆ, ನಿಮ್ಮ ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಅವರು. ಸೊ ಹಂಗಾಗಿ ನಿಮಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ನು ಆಗಿರಲಿ ಅಥವಾ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗಿರಲಿ ಪ್ರತಿಯೊಂದರಲ್ಲಿ ನಿಮ್ಗೆ ಹೆಲ್ಪ್ ಚೆನ್ನಾಗಿ ಮಾಡ್ತಾರೆ. ಗಾಡಿನ ನೀಟಾಗಿ ಇಟ್ಟಿರ್ತಾರೆ. ನಿಮ್ಗೆ ಯಾವ ಗಾಡಿ ಕೇಳ್ತಿರೋ ಎಲ್ಲ ರ್ಯಾಕಿಂದ ತೆಗೆದುಬಿಟ್ಟು ನಿಮಗೆ ಟೆಸ್ಟ್ ಡ್ರೈವೆಲ್ಲ ಕೊಡ್ತಾರೆ, ಅದೇನು ವರಿ ಇಲ್ಲ. ನಿಮಗೆ ಗಾಡಿ ಬಗ್ಗೆ ಟ್ರಾನ್ಸ್ಪರೆಂಟಾಗಿರ್ತಾರೆ. ಎಷ್ಟು ಕಿಲೋಮೀಟ್ರ್ ಓಡಿದೆಯೋ ಅಷ್ಟು ಕಿಲೋಮೀಟ್ರ್ ಕೂಡ ನಿಮಗೆ ಟ್ರಾನ್ಸ್ಪರೆಂಟಾಗಿರ್ತಾರೆ. ಡಾಕ್ಯುಮೆಂಟ್ಸಲ್ಲೂ ಕೂಡ ಇರ್ತದೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ. ಬಟ್ ಏನಂತ ಹೇಳಿದ್ರೆ ಅವ್ರದ್ದು ಪ್ರೈಸ್ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಏನು ಸಿಗುತ್ತೋ ಅದೇ ಪ್ರೈಸೇ ಹೆಚ್ಚು ಕಮ್ಮಿ ನಿಮಗೆ ಬಂದುಬಿಡ್ತದೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟು, ನಿಮ್ಮದು ರಿಸ್ಕು, ಟೇಕಿಂಗ್ ರಿಸ್ಕು, ಟೈಮು, ಆಮೇಲೆ ಟೋಟಲ್ ಅಮೌಂಟೇ ಜಾಸ್ತಿ ಅಲ್ಲಿ. ಸೊ ಹಂಗಾಗಿ ನಿಮಗೆ ಅಂದರೆ ವರ್ತ್ ಇಲ್ಲ ಅದು ನಿಮಗೆ, ಸೀರಿಯಸ್ಲಿ ವರ್ತ್ ಅನ್ಸಲ್ಲ. ಯಾಕಂದ್ರೆ ನಾನು ಅವಾಗಲೇ ಹೇಳಿದಂಗೆ 1 ಲಕ್ಷ ರೂಪಾಯಿ ಉಳಿಸ್ಬೋದು ಅಂತೀರಿ. 1 ಲಕ್ಷ ಉಳಿಸಿದ್ರೆ ಇಟ್ಸ್ ಓಕೆ. ಬಟ್ ನೀವು 30,000-40,000 ಉಳಿಸಿದ್ರೆ ಮ್ಯಾಟ್ರ್ ಆಗೋಲ್ಲ ನಿಮ್ಗೆ ಅದು. ಸೊ ಹಂಗಾಗಿ ನಾನು ನಿಮಗೇನು ಆ ಥರ ರೆಕಮೆಂಡ್ ಮಾಡೋದಿಲ್ಲ. ಅಲ್ಲೋಗಿ ತೊಗೊಳ್ಳಿ ಅಂತ ರೆಕಮೆಂಡ್ ಮಾಡೋಲ್ಲ. ಬಟ್ ನೀವು ಅಲ್ಲಿ ಹೋಗಿ ಗಾಡಿ ಬಗ್ಗೆ ನಾಲೆಜ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಆ ಮಲಬಾರ್ ಕಾರ್ ಅಂತ ಹೆಸರೇ ಮಲಬಾರ್ ಕಾರ್ಸ್ ಅಂತ ಹೊಡೆದ್ರೆ ಸಿಕ್ಬಿಡ್ತದೆ ಡೆಲ್ಲಿನಲ್ಲಿ. ಅವನ ಹತ್ರ ಹೋದರೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಬಟ್ ಅಂದರೆ ಏನಂದರೆ ಓವರ್ ಸ್ಟಾಕ್ಸ್ ಇಲ್ಲ. ಅವನ ಹತ್ರ ಇರೋದೇ ಒಂದು ಏನೊಂದು ಅಂದಾಜು ಒಂದು 30-35 ಗಾಡಿ ಇದೆ ಹೆಚ್ಚಷ್ಟೇ. ಮತ್ತು ಅವನ ಹತ್ರ ಸ್ವಲ್ಪ ದೊಡ್ಡ ಗಾಡಿಗಳು ಜಾಸ್ತಿ, ಮಿಸ್ಟುಬಿಷಿ ಪಜ್ಜಿರೋ, ಆಮೇಲೆ ಎಂಡೋವರು, XUV500, ಇನೋವಾ ಕ್ರಿಸ್ಟಾ, ಫಾರ್ಚುನರು, ಈ ಥರ ಅಷ್ಟೇ ಗಾಡಿಗಳು. ಈ ಬೇರೆ ಸೆಗ್ಮೆಂಟ್ಗಳು ಕ್ರೇಟಾ, ಬ್ರಿಜಾ, ಮತ್ತು ಇನ್ಯಾವುದಪ್ಪ ಕ್ರಾಸ್ ಓವರು, ಡಸ್ಟರ್ಗಳು, ನಿಸ್ಸಾನ್ ಟೆರಾನೋ, ಈ ಥರ ಗಾಡಿಗಳು ಮಿಡ್ ಸೆಗ್ಮೆಂಟಲ್ಲಿ ಇರೋಂಥ ಗಾಡಿಗಳು ನಿಮ್ಮಲ್ಲಿ ಸಿಗಲ್ಲ. ಸ್ವಲ್ಪ ಪ್ರೈಸ್ ಜಾಸ್ತಿ ಇರ್ತದೆ ನಿಮಗೆ ಅಲ್ಲಿ. ಸೊ ಹಂಗಾಗಿ ನಾನು ನಿಮಗೆ ಅಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳೋಕ್ಕಲ್ಲ, ಅಲ್ಲೋಗಿ ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳಬಹುದು. ಸೊ ಇದಿಷ್ಟು ಡೆಲ್ಲಿನಲ್ಲಿ ಇರುವಂತಹ ಯೂಸ್ಡ್ ಕಾರ್ ಮಾರ್ಕೆಟ್ ಕಿಂಗ್ಗಳು. ಅವನು ಯಾವನ ಗಾಡಿ ಹೆಸರು ಜೊತೆನೇ ಕಿಂಗ್ ಅಂತ ಹಾಕ್ಕೊಂಡವನು ಬೋರ್ಡ್ ಕಟ್ಔಟ್ಗಳಲ್ಲೆಲ್ಲ ನಿಲ್ಸ್ಕೊಂಡವ್ರೆ, ಏನು ಚಪ್ಪರಿ ಶೋಕಿಗಳು ಅವರು. ಸೊ ಹಂಗಾಗಿ ಇದಿಷ್ಟೇ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಂತ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದರೆ ಇದು ಲೆಂತ್ ಇರುತ್ತೆ ವಿಡಿಯೋನ, ಏನೋ ಮಾಡೋಕ್ಕಾಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಡೀಟೇಲಾಗಿ ಹೇಳಿದ್ರೆ ನೀವು ನಾನು ಹೇಳುವಂಥ ಸ್ಟೋರಿ ಒಳಗೆ ನೀವು ಹೋಗ್ತೀರಾ. ಆ ಸ್ಟೋರಿ ಒಳಗೆ ಹೋದಾಗ ನಿಮ್ಗೆ ಅನಿಸುತ್ತೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಪಾಯಿಂಟ್ಸ್ ವೈಸ್ ಹೇಳಿದ್ರೆ ಅದೊಂಥರ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಅದರಿಂದ ನನಗೇನು ಲಾಭ ಇಲ್ಲ. ನಾನು ಯಾರಿಗೂ ಪ್ರಮೋಟ್ ಮಾಡ್ಕೊಂಡು ಕೊಡ್ತೀನಿ, ಯಾರನ್ನೂ ಪ್ರಮೋಟ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿದಲ್ಲ. ನಾನು ಪ್ರಮೋಟ್ ಮಾಡ್ತಿರೋದು
ನಮ್ಮ ಯಾರು ಕರ್ನಾಟಕದಿಂದ ಹೋಗೋರಿಗೆ ಅಥವಾ ಸೌತ್ ಇಂಡಿಯಾದಿಂದ ಹೋಗೋವಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಅವರಲ್ಲಿ ಮೋಸ ಹೋಗಬಾರ್ದು ಅಂತ. ಯಾಕಂದ್ರೆ ನಾನು ದಿನನಿತ್ಯ ಅಲ್ಲಿ ಎಷ್ಟು ಸಲ ನಾನು ಸಮಯ ಕಳೆದಿದ್ದೀನೋ ಅಷ್ಟು ಸಲ ನಾನು ನಮ್ಮವರು ಎಸ್ಪೆಷಲಿ ಕರ್ನಾಟಕದವರು ಮೋಸ ಹೋಗಿರೋದನ್ನ ನಾನು ನೋಡಿದ್ದೀನಿ. ಅದ್ರಲ್ಲಿ ನನ್ನ ಕೈಲಿ ಎಲ್ಲನೂ ತಡೆಯೋಕ್ಕಾಗಲ್ಲ. ಕೆಲವೊಂದು ತಡೆದಿದ್ದೀನಿ ಅಷ್ಟೇ, ಬಟ್ ಎಲ್ಲನೂ ತಡೆಯೋಕ್ಕಾಗಲ್ಲ. ಆ ತಡಿಬೇಕು ಅಂತ ಹೇಳಿದ್ರೆ ಈ ಥರ ವೀಡಿಯೋಸ್ಗಳು ಮಾಡೋದ್ರಿಂದ ಈ ಸೋಷಿಯಲ್ ಸೈಟಿಂದ ಮೇ ಬಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಮಾಡ್ತಿರೋದು. ನಾನು ಯಾರ ನಂಬರು ಕೊಡೋಲ್ಲ, ನನ್ನ ಹತ್ರ ಎಲ್ಲ ನಂಬರು ಇದೆ, ಬಟ್ ನಾನು ಯಾರ ನಂಬರು ಕೊಡೋಲ್ಲ, ಯಾವ ಕಂಪ್ನಿನೂ ಪ್ರಮೋಟ್ ಮಾಡಲ್ಲ, ಯಾವುದನ್ನು ಪ್ರಮೋಟ್ ಮಾಡಲ್ಲ. ನಾನು ಪ್ರಮೋಟ್ ಮಾಡೋದು ಒಂದೇ, ನಿಮ್ಮದು ಮೈಂಡ್ ಸೆಟ್ನ ಫೋಕಸ್ಸಾಗಿ ಇಟ್ಕೊಂಡು ನಿಮ್ಗೆ ಏನು ಬೇಕೋ ಅದ್ರ ಮೇಲೆ ದೃಷ್ಟಿ ಇಟ್ಕೊಳ್ಳಿ. ಡೈವರ್ಷನ್ ಎಲ್ಲೂ ಆಗಬೇಡಿ. ನೀವು ಹೋಗಿರೋಂಥ ಉದ್ದೇಶನ ಮರಿಬೇಡಿ. ಗಾಡಿ ಮೇಲೆ ಫೋಕಸ್ ಇರಲಿ. ಅಲ್ಲಿ ತಿಂಡಿ ಊಟ ಮಾತಾಡ್ಸೋರು, ನಗ್ನಗ್ದ ಮಾಡಿದ್ರು, ತಮಾಷೆ ಮಾಡಿದ್ರು, ಅಥವಾ ನಿಮ್ಗೆ ಅಲ್ಲಿ ಹೋಟೆಲ್ ಕರ್ಕೊಂಡು ಹೋಗಿದ್ರು, ಅಥವಾ ಗಾಡಿ ಮೇಲೆ ಕೂರಿಸಿ ನಿಮ್ಮ ರಾಜನ ಥರ ಚಪ್ಪಾಳೆ ಹೊಡೆದು ಫೋಟೋ ಎಲ್ಲ ತೆಗೆದು ವೀಡಿಯೋ ಎಲ್ಲ ತೆಗೆದು ನಾನು ಅದರಲ್ಲಿ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಬೋದು, ಪ್ರಾಬ್ಲಮ್ ಆಗೋಲ್ಲ. ನೀವು ಹೋಗಿರೋ ಉದ್ದೇಶನ ಡೈವರ್ಷನ್ ಮಾಡೋಕ್ಕೆ ಅಲ್ಲಿ ತುಂಬ ಥರ ನಿಮಗೆ ಮಾಡ್ತಾರೆ. ಸೊ ಅದರಲ್ಲಿ ಬಿದ್ದು ಮೋಸ ಹೋಗಬೇಡಿ. ಯಾಕಂದರೆ ಕಾರ್ ಅನ್ನೋದು ಒಂದು ಎಮೋಷನ್. ನಮ್ಮ ಕನ್ನಡದವ್ರಿಗೆ ಎಸ್ಪೆಷಲಿ, ಈವನ್ ಕೇರಳದವ್ರಿಗೂ ಸೇಮ್. ಆ ಎಮೋಷನ್ ಜೊತೆ ಆಟ ಆಡೋವಂಥ ಡಬ್ಬ ನನ್ನ ಮಕ್ಕಳು. ಬೈಯಬಾರ್ದು ಅಂತ ಅನಿಸುತ್ತೆ ಒಂದ್ಸಲ. ಹಳೆದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಬೇಜಾರಾಗತ್ತೆ. ಎಷ್ಟು ಜನ ಮೋಸ ಹೋಗಿದ್ದಾರೆ ಗೊತ್ತಾ, ನಾನು ನೋಡಿ. ಅದೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ಹುರಿದೋಗ್ಬಿಡ್ತದೆ, ಸಿಕ್ಕಾಪಟ್ಟೆ ಹುರಿದೋಗ್ಬಿಡ್ತದೆ. ಸೊ ಹಂಗಾಗಿ ನಮ್ಗೆ ಇವಾಗ ಕೋಪ ಬರ್ತದೆ, ಏನು ಮಾಡೋದು. ಅವರೇ ಖುಷಿನೂ ಇದೆ. ಯಾಕಂದ್ರೆ ಅಲ್ಲಿ ನಾನು ಯಾರನ್ನು ಬೈತಿದ್ದೀನೋ ಅವರಲ್ಲಿ ಕೆಲವರು ಒಳ್ಳೆ ಗಾಡಿಗಳು ನಾನು ತಂದಿದ್ದೀನಿ. ಅದನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಲ್ಲ, ನಾನು ತಂದಿದ್ದೀನಿ ಅಂತಲೇ ಹೇಳ್ತೀನಿ. ಕೊಟ್ಟಿಲ್ಲ. ಅವ್ರು ಯಾವತ್ತೂ ನಿಮ್ಗೆ ಒಳ್ಳೆ ಗಾಡಿಗಳನ್ನ ನಿಮ್ಗೆ ಚೂಸ್ ಮಾಡೋಲ್ಲ. ಅವ್ರು ಒಳ್ಳೆ ಗಾಡಿಗಳನ್ನೆಲ್ಲ ಒಳಗೆ ಡೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕಾರ್ಸ್ 24 ಡೆಲ್ಲಿ ಏನು ಸ್ಪೇನ್ ಇವೆಲ್ಲ ಏನಿದೆ ಇದಲ್ಲೂ ಕೂಡ ಇದೆ. ಸೊ ಅಲ್ಲಿ ತೊಗೋಬಹುದಾದ ಗಾಡಿ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.